ಹಾಯ್ ದೀಪಕ್. ಹಾಯ್ ನಮಸ್ತೆ. ಎಪಿಸೋಡ್ಗೆ ವೆಲ್ಕಮ್. ಫಸ್ಟ್ ಎಪಿಸೋಡ್ ಅಂತಾನೆ ಹೇಳ್ಬೋದು ನಮ್ದು. ಇದಕ್ಕೂ ಮೊದಲಿಂದ ಒಂದು ಪೈಲಟ್ ಎಪಿಸೋಡ್ ಆಗಿದೆ, ಅದು ಇನ್ನೂ ಕ್ರೂಡ್ ಇತ್ತು. ಈ ಸಲ ಅದು ನಾವು ಏನಿಲ್ಲ ಬಂದ್ವಿ, ಕುತ್ಕೊಂಡ್ವಿ, ಐಫೋನ್ ತಗೊಂಡ್ವಿ, ಇಲ್ಲಿ ಸ್ಟ್ಯಾಂಡಿ ಹಾಕಿದ್ವಿ, ಹಾಗೆ ಮಾಡಿದ್ವಿ ಅಷ್ಟೇ. ಆಯ್ತಾ, ಇದು ಫಸ್ಟ್ ಪಾಡ್ಕಾಸ್ಟ್ ಅಂತ ಅನ್ಕೋಬಹುದು, ಅಫಿಷಿಯಲ್ ಪಾಡ್ಕಾಸ್ಟ್ ಅಂತ ಅನ್ಕೋಬಹುದು, ಅಫಿಷಿಯಲ್ ಅಂತ ಹೇಳ್ಬೋದು. ಯಾಕಂದ್ರೆ ಚೆನ್ನಾಗಿರ್ಬೋದು, ಯಾಕಂದ್ರೆ ಸ್ವಲ್ಪ ಸೆಟಪ್ ಎಲ್ಲ ಮಾಡ್ಕೊಂಡಿದೀವಿ, ಕ್ವಾಲಿಟಿ ಸ್ವಲ್ಪ ಏನೋ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಏನಾದ್ರು ಇಂಪ್ರೂವ್ ಆಗೋದಿದ್ರೆ ಅದನ್ನು ನೀವು ಕಮೆಂಟ್ ಅಲ್ಲಿ ಹೇಳ್ಬೋದು. ತುಂಬಾ ಚಿಕ್ಕದಾಗಿರೋ ಜಾಗ, ಆ ಲೆಕ್ಕಕ್ಕೆ ನಾವು ಏನೂ ಮಾಡಿಲ್ಲ. ಹೌದು ಹೌದು. ಅಂದ್ರೆ ಇದು ಆಕ್ಚುಲಿ ಫಸ್ಟ್ ನಮ್ದು ಏನಾಗಿತ್ತು ಹೇಳಿ, ಕೊಟ್ಟಿಗೆ ಅಲ್ವಾ? ಕೊಟ್ಟಿಗೆ ಆಗಿತ್ತು. ಸೊ ಅದನ್ನ ತೆಗೆದು ಈಗ ಫಸ್ಟ್ ಆಫೀಸ್ ಗೋಡನ್ ಆಗಿದೆ ಆ ಕಡೆ. ಇದು ರೆಕಾರ್ಡಿಂಗ್ ಸ್ಟುಡಿಯೋ ಮೊನ್ನೆ ಓಪನ್ ಮಾಡಿದ್ವಿ. ನಿಮ್ದು ವಿಡಿಯೋ ನಮ್ದ್ರಲ್ಲೂ ಶಾರ್ಟ್ಸ್ ಏನೋ ಇರಬೇಕು. ಶಾರ್ಟ್ಸ್ ಮಾಡಿದೀನಿ ಜಸ್ಟ್, ಅಂದ್ರೆ ಮತ್ತೊಬ್ರು ಮಾಡಿದ್ರು, ಅದು ನಮ್ಗೆ ಐಡಿಯಾ ಇಲ್ಲ ಆಗಿತ್ತು ಏನ್ ಮಾಡ್ಬೇಕು ಅಂತ. ಜಸ್ಟ್ ಒಂದು ಹೈಲೈಟ್ ತರ ಏನೋ ಪ್ಲಾನ್ ಮಾಡ್ಕೊಂಡು ಮಾಡಿರೋ. ಅದು ಆಕ್ಚುಲಿ ಪೂಜೆ ಮುಖ್ಯ ಆಗಿತ್ತು. ಪೂಜೆ ಮಾಡಿದ್ವಿ, ಡೆಕೋರೇಷನ್ ಮಾಡಿದ್ವಿ, ಓಪನಿಂಗ್ ಮಾಡಿದ್ವಿ, ಗುರು ಹಿರಿಯರೆಲ್ಲ ಬಂದು ಒಂದು ಆಶೀರ್ವಾದ ಮಾಡಿದ್ರು. ಸೊ ಈಗ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಬಿಲ್ಡ್ ವಿತ್ HND, ಸೊ ಪಾಡ್ಕಾಸ್ಟಿಗೆ ಡಿಸ್ಕಸ್ ವಿತ್ HND ಅಂತ ಮಾಡೋಣ. ಸೊ ಏನಾದ್ರು ಡಿಸ್ಕಸ್ ಮಾಡೋಣ. ಇದು ಪಾಡ್ಕಾಸ್ಟ್ ರೆಡಿ ಆಗಿದೆ. ನಮ್ದು ಆ್ಯಕ್ಚುಲಿ ಫರ್ಮ್ ಬಂದ್ಬಿಟ್ಟು ಬಿಲ್ಡ್ ವಿತ್ HND ಏನಿದೆಯಲ್ಲ, ಅದ್ರದ್ದು ಪೇರೆಂಟ್ ಫರ್ಮು HND ಇನ್ಸುಲೇಷನ್, ಬಿಲ್ಡಿಂಗ್ ಇನ್ಸುಲೇಷನ್ ಅಂದ್ರೆ ಬಿಲ್ಡಿಂಗ್ ಸಂಬಂಧಪಟ್ಟ ಇನ್ಸುಲೇಷನ್ ಆಫಿಷಿಯಲ್. ಪರ್ಫೆಕ್ಟ್. ಹೌದು. ಅದನ್ನ ಶುರು ಮಾಡೋ 5 ವರ್ಷ ಆಯ್ತಾ? 5 ವರ್ಷ ಇಲ್ಲ, ಪ್ಲಾನಿಂಗ್ ಶುರು ಮಾಡಿ ನಾವು ಎಕ್ಸಾಕ್ಟ್ ಶುರು ಮಾಡಿ 8+ ಆಗಿದೆ, 8 ಆಗಿದೆ ಅಪ್ರಾಕ್ಸಿಮೇಟ್ಲಿ. ಆಗಿ ನಾವು ರಿಜಿಸ್ಟರ್ ಮಾಡಿದ್ದು 5 years 2000. ಸೌಂಡ್ ಸರಿ ಬರ್ತಾ ಇದೆಯಲ್ಲ? ಇರ್ಬೋದು, ಸರಿ ಇದೆ. ಯಾಕಂದ್ರೆ ಐ ಥಿಂಕ್ ನನ್ನ ಮೈಕಿಂತ ತುಂಬಾ ಜಾಸ್ತಿ ಬರ್ತಾ ಇದೆ. ನೋಡೋಣ ಎಡಿಟಿಂಗ್ ಅಲ್ಲಿ ನೋಡೋಣ. ಇದೊಂದು ಸೆಕೆಂಡ್ ಎಪಿಸೋಡ್ ಮತ್ತು ಇಂಪ್ರೂವ್ಮೆಂಟ್ ಅನ್ನು ಟ್ರೈ ಮಾಡೋಣ. ಯಾಕಂದ್ರೆ ನಮ್ಗೆ ಆಡಿಯೋ ರೆಕಾರ್ಡಿಂಗ್ ಸ್ವಲ್ಪ ಹೊಸದ ನಮಗೆ. ಹೌದು, ಆಡಿಯೋ ರೆಕಾರ್ಡಿಂಗ್ ನಾವು ಸೌಂಡ್ ಹೊರಗೆ ಹೋಗ್ದಂಗೆ ಮಾಡ್ತೀವಿ. ಸೌಂಡ್ ನ ಹ್ಯಾಕ್ ಕ್ಯಾಪ್ಚರ್ ಮಾಡೋದು ಸ್ವಲ್ಪ ನಾವು ಇನ್ನು ಕಲಿತಾ ಇದೀವಿ. ಬುಕ್ಸ್ ಎಲ್ಲ ಬರುತ್ತೆ ಇಲ್ಲಿ. ಹೌದು, ಸೌಂಡ್ ಹೊರಗೆ ಹೋದಂಗೆ. ಈ ರೂಮ್ ಸೌಂಡ್ ಪ್ರೂಫ್ ಆಗಿಲ್ಲ, ಇಕೋ ಪ್ರೂಫ್ ಆಗಿದೆ. ಅಕೂಸ್ಟಿಕ್ ಅಂತ ನೀವೇ ಹೇಳ್ಬೋದು, ಇಕೋ ಪ್ರೂಫ್ ಮತ್ತೆ ಸೌಂಡ್ ಪ್ರೂಫ್ ಅಂತ ಏನಂತ. ಈಗ ಸಿಂಪಲ್ ಅಂದ್ರೆ ಅಕೂಸ್ಟಿಕ್ ಅಂತ ಹೇಳಿದ್ರೆ ಮೊಳಗೋದನ್ನ ಕಮ್ಮಿ ಮಾಡೋದು. ಈಗ ರಿವರ್ಬ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಮೊಳಗೋದನ್ನ ಕಮ್ಮಿ ಮಾಡೋದಕ್ಕೆ ನಾವು ಅಕೂಸ್ಟಿಕ್ ಅಂತ ಹೇಳ್ತೀವಿ. ನಾವು ಆಕ್ಚುಲಿ ಮಾಡೋದು ಬೇಸಿಕ್. ಕೆಲವರು ತುಂಬಾ ಡೀಪ್ ಆಗಿ ನೋಡ್ತಾರೆ. ಅಂದ್ರೆ ಯಾರು ಆಡಿಯೋ ರೆಕಾರ್ಡಿಂಗ್ ಸಿಸ್ಟಮ್ ಇರ್ತಾರೆ, ಎಲ್ಲರೂ ಮಾಡಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಬೇಕೇ ಬೇಕು ಅಂದ್ರೆ ತುಂಬಾ ಡೀಪ್ ಆಗಬೇಕು. ನಾವು ಬೇಸಿಕ್ ಆಗಿ ಮಾಡಿದ್ವಿ. ನಾರ್ಮಲ್ ಆಗಿ ಆಡಿಯೋ ರೆಕಾರ್ಡಿಂಗ್ ಸಿಸ್ಟಮ್ ಇಷ್ಟೇ ಮಾಡ್ತಾರೆ. ಇನಫ್ ಅಂದ್ರೆ ನಮ್ಗೆ ಏನು ನಾ ಮಾತಾಡ್ತಾ ಇರೋದು ನಿಮಗೆ ಕ್ಲಿಯರ್ ಆಗಿ ಕೇಳಬೇಕು, ಆಯ್ತಾ? ಸೌಂಡ್ ಪ್ರೂಫ್ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ರೂಮ್ ಅಲ್ಲಿ ಇರುವಂತಹ ಸೌಂಡ್ ಹೊರಗಡೆ ಹೋಗಬಾರ್ದು, ಅಥವಾ ಹೊರಗಡೆ ಸೌಂಡ್ ಒಳಗಡೆ ಬರಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಒಂದು ಗಾಡಿ ಡೌಟ್ ಯಾಕೆ ಹೇಳಿ, ನಮ್ಮ ಮೈಕ್ ಚೆನ್ನಾಗಿದೆ, ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ. ಅದು ಸೌಂಡ್ ಪ್ರೂಫ್ ಆಗುತ್ತೆ. ಹೊರಗಡೆಯಿಂದ ಯಾವುದೇ ತರ ಸೌಂಡ್ ಒಳಗಡೆ ಬರಲ್ಲ. ಯೂಶುವಲಿ ಹಾಡ್ ಹೇಳೋರು ಈ ಆಡಿಯೋ ರೆಕಾರ್ಡಿಂಗ್ ಸಿಸ್ಟಮ್ ಇಂದ ಸ್ಪೆಷಲಿ ಆಗಿ ಮಾಡ್ತಾರೆ. ಅದ್ರಲ್ಲಿ ನಾವು ತುಂಬಾ ಪ್ರೊಸೆಸ್ ಇದೆ. ನಮ್ಮ ಐ ಥಿಂಕ್ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಬಟ್ ಅದನ್ನ ನಾವು ಫ್ಯೂಚರ್ ಡಿಸ್ಕಸ್ ಮಾಡೋಣ ಯಾವ ತರ ಮಾಡಿದ್ವಿ ಅಂತ. ತುಂಬಾ ಚೆನ್ನಾಗಿತ್ತು. ಈಗ ನೀವು ಇದನ್ನ ಹೇಳ್ಬೋದಾ, ನಮ್ದು ನಾವಿಬ್ರು ಇದನ್ನ ಈ ಬಿಲ್ಡಿಂಗ್ ಸೊಲ್ಯೂಷನ್ ಮಾಡ್ಲಿಕ್ಕೆ ಏನ್ ಕಾರಣ ಅಂತ 8 ವರ್ಷ ಆಯ್ತು. ಈಗ ಅಪ್ರಾಕ್ಸಿಮೇಟ್ಲಿ 8 ವರ್ಷ ಆಯ್ತು ಡಿಸ್ಕಷನ್ ಸ್ಟಾರ್ಟೆಡ್. ಹೌದು, ಆಕ್ಸಿಡೆಂಟ್ಲಿ ಅಂದ್ರೆ ಅದು ನಮ್ಗೆ ಫಸ್ಟ್ ಬಂದು ಮಾನಸ ವೆಟ್ಫಾರ್ಮ್ ಸ್ಟಾರ್ಟ್ ಆಗಿರ್ಬೋದು. ನೆನಪಿದ್ಯಾ? ನಾವಲ್ಲಿ ನಾಯಿಗೋಸ್ಕರ ಐಟಮ್ ತೊಗೊಳಕ್ ಬರ್ತಿದ್ದೆ, ನೀವು ಅಲ್ಲಿ ಬರ್ತಿದ್ರಿ. ಅಂದ್ರೆ ಲವ್ ಸ್ಟೋರಿ ಇದ್ದಂಗೆ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ಅದೇನಾಯ್ತು ಅಂತ ಹೇಳಿದ್ರೆ, ಇನ್ನು ಇದಲ್ವಾ, ನೆಸೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಇಬ್ರಿಗೂ. ಅದೇನಾಯ್ತು ಅಂತ ಹೇಳಿದ್ರೆ, ನಂಗೆ ಫಸ್ಟ್ ಸ್ಟಾರ್ಟ್ ಆಗಿ ನಂಗೆ ನೆನಪಿದೆ, ತುಂಬಾ ಸೆಕೆ ಆಗ್ತಾ ಇತ್ತು. ಆಯ್ತಾ, ಫಸ್ಟ್ ಏನ್ ಮಾಡಿ, ನಿಮ್ದು ಪಾಡ್ಕಾಸ್ಟ್, ನಿಮ್ದು ಒಂದು ಫೋಟೋಶಾಪ್ ಇದಿದೆ, ಸ್ಟುಡಿಯೋಸ್ ಇದೆ. ಅದಕ್ಕೆ ನೀವು ಸ್ಟುಡಿಯೋ ಮಾಡ್ಬೇಕು ಅಂತ ನೀವು ಶುರು ಮಾಡಿದ್ರಿ? ಇಲ್ಲ, ಅದಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡಿದ್ದು. ನನಗೆ ಮರ್ತೋಗಿದೆ. ಆಕ್ಚುಲಿ ನನಗಂತೂ, ನಾನು ಇನ್ಸುಲೇಷನ್ ಬಗ್ಗೆ ಓಡಾಡ್ತಾ ಇದ್ದಿದ್ದು ನನ್ನ ರೂಮ್ಗೆ ಮೇಲಿಂದ ಹೀಟ್ ಬರ್ತಿತ್ತು. ಆಮೇಲೆ ವೆಸ್ಟ್ ಫೇಸ್ ಗೋಡೆಯಿಂದ ಹೀಟ್ ಬರ್ತಿತ್ತು. ರಾತ್ರಿ ನಾನು ಯೂಶುವಲಿ ಜನವರಿಯಿಂದ ನಾನು ಆ ರೂಮ್ ಬಿಟ್ಬಿಡ್ತಿದ್ದೆ. ನನಗೆ 2 ರಾಜಧಾನಿ, ಒಂದು ರೂಮು ಬಾಕಿ ಮಳೆಗಾಲ ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಬೇರೆ ರೂಮಿಗೆ ಹೋಗ್ತಿದ್ದೆ. ತುಂಬಾ ಸೆಕೆ ಆಗ್ತಿತ್ತು. ಓಕೆ, ನಂಗೆ ನೆನಪಿದೆ, ಎಕ್ಸಾಕ್ಟ್ ನೆನಪಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಥರ್ಮೋಕೋಲ್ ಸೀಲಿಂಗ್ ಮಾಡಿದ್ದೆ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು. ನಂಗೆ ಅದಕ್ಕೆ ಪರ್ಫೆಕ್ಟ್ ನೆನಪಿದೆ. ಯಾಕಂದ್ರೆ ನಾನು ಫಸ್ಟ್ ಥರ್ಮೋಕೋಲ್ ಸೀಲಿಂಗ್ ಮಾಡಬೇಕಾದ್ರೆ ಎಲ್ಲ ಸ್ಟ್ರಕ್ಚರ್ ತಂದ್ಕೊಂಡೆ. ಒಬ್ಬನು ಕೇಳ್ಕೊಂಡೆ, ಲೋಕಲ್ ಒಬ್ಬರು ಮಾಡಿದ್ದ, ಅವ್ನು ಕೇಳ್ಕೊಂಡೆ, ಶಾಪಿಂಗ್ ಮಾಡ್ಕೊಂಡಿದ್ದ. ಅವನೇನಂದ, ಟೀ ಹಾಕೋ, ಅಲ್ಯೂಮಿನಿಯಂ ಟೀ ಹಾಕೋ, ಎಲ್ಪಟ್ಟಿ ಬರುತ್ತೆ, ಎಲ್ಪಟ್ಟಿ ಹಾಕೋ, ಅದ್ಮೇಲೆ ನಿಲ್ಸು, ಸ್ಕ್ರೂಗೆ ಏನು ಹೊಡೆಯೋದು ಬೇಡ ಅಂತ ಅಂದ. ಆಯ್ತಾ, ನಾ ತಂದ್ಕೊಂಡು ನಿಲ್ಸರಿ ಎಲ್ಲಿ ನಿಲ್ಲತ್ತೆ. ಯಾಕೆ, ಒಂದು ಚಿಕ್ಕದ ರೂಮ್ ಆಗಿತ್ತು. ಆ ಒಂದು ಚಿಕ್ಕ ರೂಮ್ ಆಗಿದ್ದಕ್ಕೆ ನಿಂತೋಗಿದೆ. ಪ್ರಾಬ್ಲಮ್ ಆಗಲ್ಲ, ಫಿಟ್ ಅಂತ ಫಿಕ್ಷನ್ ಫಿಟ್ ಇರತ್ತಲ್ವಾ, ವರ್ಕ್ ಆಗುತ್ತೆ. ಬಟ್ ನನಗೆ ವರ್ಕ್ ಆಗಿಲ್ಲ. ಅಲ್ಲಿಂದ ಥರ್ಮೋಕೋಲ್ ಸೀಲಿಂಗ್ ಮಾಡೋಕೆ ಹೋಗಿ ಒಂದ್ಸಲ ಬಿಟ್ಟು ಮತ್ತೆ ಪ್ರೊಫೆಷನಲ್ಸಿಗೆ ಕಾಲ್ ಮಾಡಿ, ಆಯ್ತಾ, ಥರ್ಮೋಕೋಲ್ ಸೀಲಿಂಗ್ ಮಾಡೋಕ್ಕಿಂತ ಮೊದಲು ಏನಾಯ್ತು, AC ತಗೊಂಡಿದ್ದೆ. AC ತಂದಾಗ ಏನಾಯ್ತು ಅಂತ ಹೇಳಿದ್ರೆ, ಸೊ 32,000 ರೂಪಾಯಿ ಕೊಟ್ಟು AC ತಗೊಂಡ್ಬಂದೆ. ಸರಿ, ಐ ಆಮ್ ವೆರಿ ಹ್ಯಾಪಿ.
ಒಂದು 10 years ಬ್ಯಾಕ್ 10 years ಹೌದು 32,000 ಕೊಟ್ಟು ತುಂಬಾ ಹ್ಯಾಪಿ ಫಸ್ಟ್ ಡೇ. ಯಾವತ್ತು ಕರೆಂಟ್ ಬಿಲ್ ಬಂತು ಫುಲ್ ಶಾಕ್. ಏನಪ್ಪ ಎಷ್ಟು ಅಪ್ರಾಕ್ಸಿಮೇಟ್ಲಿ ನನಗೆ ನೆನಪಿದೆ 3,500 ಸಮಥಿಂಗ್ ಬಂದಿದೆ ಕರೆಂಟ್ ಬಿಲ್ ಬಂದ್ಬಿಟ್ಟು. ನಂಗೆ ಗೊತ್ತಿಲ್ಲ ಇಷ್ಟೆಲ್ಲ ಬರುತ್ತೆ ಅಂತ, ಹಾಗೆ ಯೂಸ್ ಮಾಡ್ತಾ ಇದ್ದೆ. ಆದರೂ ಇಷ್ಟೆಲ್ಲ ಬಂತಲ್ವ ಏನು ಮಾಡೋದು ಅಂತ ತಲೆ ಬಿಸಿ ಆಯಿತು. ಮಧ್ಯಾಹ್ನ ಯೂಸ್ ಮಾಡಲ್ಲ, ಫುಲ್ ಶಿಟ್ ಆಗ್ಬಿಡುತ್ತೆ. ಹೌದು ಹೌದು. ಅದಕ್ಕೆ ಒಬ್ಬರು ಎಸಿಗೆ ಹೀಟ್ ಬರ್ತಾ ಇದ್ರೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ರು. ಈಗ ದೋಣಿ ಹೋಗತ್ತಲ್ಲ, ಅದಕ್ಕೆ ಒಂದ್ ತೂತ್ ಹೊಡ್ಕೊಂಡಿದ್ರೆ ಇನ್ಸುಲೇಷನ್ ಇಲ್ಲೋಗಿದ್ ರೂಮ್ ಅಂದ್ರೆ ಒಂದ್ ದೋಣಿ ತೂತಿದ್ವಿ, ಅದು ನೀರ್ ಬರ್ತಾ ಇರುತ್ತೆ, ಎಸಿ ಹೊರಗೆ ಹಾಕ್ತಾ ಇರುತ್ತೆ ಬಕೆಟ್ ಅಲ್ಲಿ. ಅದೇ ತೂತು ಬಂದ್ ಮಾಡಿದ್ರೆ ನೀರ್ ಬರಲ್ಲ ಅಂತಲ್ಲ, ಎಲ್ಲಾದ್ರೂ ತೆರೆ ಬಂದಾಗ ನೀರ್ ಬರ್ಬೋದು, ಹಾಕೋದು ಈಸಿ. 1 ಲೀಟರ್ 2 ಲೀಟರ್ ಇರ್ಬೋದು. ತೂತಾಗಿದ್ದ ದೋಣಿ ನೀವು ಎಷ್ಟು ಹಾಕಿದ್ರು ಯಾವ ಆಲ್ವೇಸ್ ಆನ್ ಇರ್ಬೇಕು. ಕರೆಕ್ಟ್, ಅದೇ ಹಂಗೆ ಆಯ್ತು ನನಗೆ. ಆಯ್ತಾ, ಆಮೇಲೆ ಥರ್ಮಾಕೋಲ್ ಸೇಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದು ನಂಗೆ ಆ ಥರ್ಮಾಕೋಲ್ ಸೇಲಿಂಗ್ ಮಾಡಿದ್ನಲ್ವಾ, ನಂಗೆ ಅವಾಗ ಯಾವುದೋ 1,000 ರೂಪಾಯಿ ಡ್ರಿಲ್ ಮಷೀನು, ಏನೋ ಎಕ್ಸಸರೀಸ್ ಇಲ್ಲ, ನಮ್ಗೆ ನಿಮ್ಗೆ ಪರಿಚಯನೇ ಇಲ್ಲ. ಹೌದಾ, ಡಮ್ ಅಂತು ಸೌಂಡು ಏನೋ ಐಡಿಯಾನೇ ಇಲ್ಲ, ಮಾಡಿದ್ದು ಅಂತ ಆವಾಗ ಅದಕ್ಕೆ ನಾನು ಪರ್ಟಿಕ್ಯುಲರ್ ನೆನಪಿದೆ. ಆಮೇಲೆ ನೀವು ಮಾನಸ ವೆಟ್ ಫಾರ್ಮಿಂಗ್ ಬಂದಾಗ ಫಸ್ಟ್ ಟೈಮ್ ನಾನು ಅಲ್ಲಿ ಡಿಸ್ಕಸ್ ಮಾಡಿದೆ, ಏನೋ ಬಂತು. ಓಕೆ, ಅಲ್ಲಿ ಯಾರ್ದು ನಾನು ಫೋನ್ ಮಾಡಿ ಕೇಳಿದ್ದೆ, ಹುಡುಕ್ತಾ ಇದ್ದೆ ನಾನು. ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಆಗಿ ನೀವು ಸಜೆಸ್ಟ್ ಮಾಡಿದ್ದೆ ನನಗೆ. ನಾ ಫಸ್ಟ್ ಅದಕ್ಕೂ ಮೊದಲು ಏನು ಪ್ಲಾನ್ ಮಾಡಿದ್ದೆ ಅಂತ ಹೇಳಿದ್ರೆ ವೈಟ್ ಪೇಂಟ್ ಪ್ಲಾನ್ ಮಾಡಿದೆ. ಅದು ಮಾತಾಡಿದೆ, ಪವನ್ ಐಡ್ ಅಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಮಾತಾಡಿದೆ ಫುಲ್ಲು. ಇಲ್ಲ, ಆಮೇಲೆ ಓಕೆ ಆಗಿತ್ತು, ಲಾಸ್ಟ್ ಏನು ಮಾಡೋದೆ ಅಂತ. ಅದೇ ಮೊಮೆಂಟಿಗೆ ನಂಗೆ ಮತ್ತೆ ಪ್ಲಾನ್, ನೀವು ಅದೇ ಟೈಮಿಗೆ ನಿಮ್ಗೆ ಸಜೆಸ್ಟ್ ಮಾಡಿ. ನಾನು ವೈಟ್ ಪೇಂಟ್ ಹೊಡೆದಿದ್ದೆ. ಓಕೆ, ಸೊ ನನ್ನ ಸ್ಲೋಪ್ ಸ್ಲ್ಯಾಬು ಅದಕ್ಕೆ ಹಂಚಿತ್ತು. ಹಂಚು ಮಂಗಾಲ ಓಡಾಡಿ ಒಡೆದು ಇತ್ತು, ಮತ್ತೆ ಹಂಚು ಹಾಕಿದ್ರು ಎಲ್ಲ ಕಡೆನೂ ಹಾಕ್ಲಿಕ್ಕೆ ಆಗಲ್ಲ. ಮಧ್ಯ ಎಜ್ಜಲ್ಲಿ ನೀರು ಹೋಗಿದ್ರೆ ಅಲ್ಲಿಂದ ಸೋರ್ತಾ ಇತ್ತು. ಸೊ ಹಂಚೆಲ್ಲ ತೆಗೆದು ಕೊಟ್ಟು ವೈಟ್ ಪೇಂಟ್ ಹೊಡೆದಿದ್ದೆ. ವೈಟ್ ಪೇಂಟ್ 2 days ವೆರಿ ಗುಡ್ ವರ್ಕ್ ಆಗೇ ಆಗತ್ತೆ. ಆಮೇಲೆ ನಮ್ಮ ಧೂಳಿಗೆ ಒಂದು ಮಳೆ ಬಂದ್ರೆ ಅದ್ರ ಕೆಲಸ ಮುಗೀತು. ಮೇನ್ ಆಗಿ ಪಾಚಿ ಕಟ್ಟತ್ತೆ. ಆಮೇಲೆ ಧೂಳು ಅದು ಪ್ರತಿ ತಿಂಗಳ ಒಂದ್ಸಲ ಸುಣ್ಣ ಹಿಂಗೆ ತೊಳ್ಕೊತಾ ಒರ್ಸ್ಕೊತಿದ್ರು ಅಡ್ಡಿಲ್ಲ. ಬಟ್ ಆದ್ರೂ ಅದಷ್ಟು ವರ್ಕ್ ಇಲ್ಲ. ಆಮೇಲೆ ನಾನು ಹಾಕಿದ್ದು ತಗಡು. ಸೈಂಟಿಫಿಕ್ ನೋಡೋಕೋದು ನಾನು ನೋಡಿದ ಪ್ರಕಾರ 47 ಅಥವಾ 50% ಏನೋ ಇದೆ ಅಷ್ಟೇ ರಿಫ್ಲೆಕ್ಟಿವಿಟಿ. ಅದೇ ಹೇಳಿದ್ನಲ್ಲ, ಏನು ಇಲ್ಲಕ್ಕಿಂತ ವೈಟ್ ಪೇಂಟ್ ಒಂದು ಫಸ್ಟ್ ಡೇ 2 days ವೆರಿ ಗುಡ್. ಆಮೇಲೆ ಶುರು ಆಗುತ್ತೆ, ರೆಡ್ಯೂಸ್ ಆಗ್ತಾನೆ ಇರುತ್ತೆ ರಿಫ್ಲೆಕ್ಟಿವಿಟಿ. ಆಮೇಲೆ ನಾನು ತಗಡು ಹಾಕಿದೆ, ನಿಮ್ಮಂಗೆ ಸೇಮ್ ಒಬ್ರು ತಗಡು ಹಾಕಿ ಅಂದ್ರು. ಸೊ ತಗಡು ಹಾಕಿದ್ದು ಒಳ್ಳೇದೇನಂದ್ರೆ ಸೋರ್ತಾ ಇಲ್ಲ, ವಾಟರ್ ಪ್ರೂಫಿಂಗ್ ಚೆನ್ನಾಗಿರುತ್ತೆ. ವೆರಿ ಮಸ್ಟ್ ಅಂಡ್ ಶುಡ್. ಅದನ್ನ ಒಬ್ರು ನೀವು ಕೆಳಗೆ ಒಂದು 2 feet ಗ್ಯಾಪ್ ಇಟ್ಕೊಟ್ಟು ಹಾಕಿ ವೆಂಟಿಲೇಷನ್ ಆಗುತ್ತೆ ಅಂದ್ರು. ನಾ ಅದನ್ನು ಮಾಡಿದೆ. 2 feet ನೀವು ವಿಡಿಯೋದಲ್ಲಿ ನೋಡ್ಬೋದು, ಒಂದು ವಿಡಿಯೋದಲ್ಲಿ ಹಳೆ ವಿಡಿಯೋ ಇದೆ, ನಾ ಹಿಂದೆ ಮಾಡಿದ್ದೆ, ನೆನಪಿದೆ ನನಗೆ. ಅದು ಒಳ್ಳೆ ಗ್ಯಾಪ್ ಇದೆ, 2 feet ಗ್ಯಾಪ್ ಇದೆ. ಬಟ್ ಸ್ಟಿಲ್ ಡಸಂಟ್ ವರ್ಕ್. ಓಕೆ, ಅದೇನಂತ ನಾವು ಮುಂದೆ ಡಿಸ್ಕಸ್ ಮಾಡೋಣ ಯಾಕೆ ಆಗುತ್ತೆ ಅಂತ. ಹಾಗೆ ಆ ರೀಸನ್ ಏನಂತ ಆಮೇಲೆ ನೋಡೋಣ. ಓಕೆ, ಯಾಕಂದ್ರೆ ನಮ್ದು ಇಲ್ಲಾಂದ್ರೆ ಅದ್ರ ಮೇಲೆ ಕಂಪ್ಲೀಟ್ ದೊಡ್ಡ ಆಗ್ಬಿಡುತ್ತೆ. ಅಲ್ಲಿಂದ ನನ್ನ ಇನ್ಸುಲೇಷನ್ ಬಗ್ಗೆ ನಾಲೆಜ್ಗೆ ಸ್ಟಾರ್ಟ್ ಆಯ್ತು. ಐ ಥಿಂಕ್ ನಿಮಗೆ ಫಸ್ಟ್ ನಾಲೆಜ್ ಇತ್ತು, ನಂಗೆ ನಾಲೆಜ್ ಇಲ್ಲ. ಅಲ್ಲಿಂದ ನಾನು ಸ್ವಲ್ಪ ನಾವು ಇನ್ಸುಲೇಷನ್ ಅಂದ್ರೆ ಏನು, ಅದಕ್ಕೆ ಯಾವ ಮಟೀರಿಯಲ್ ಯೂಸ್ ಮಾಡ್ಬೋದು ಅಂತ ಆಯ್ತು. ನಂಗೆ ಆಕ್ಚುಲಿ ಏನಾಗಿತ್ತು ಅಂದ್ರೆ ಯೂಟ್ಯೂಬಲ್ಲಿ ಹುಡುಕ್ತಿದ್ನಲ್ವಾ, ಎಲ್ಲ ಇವರೇ ಬರ್ತಿದ್ರು, ನಮ್ಮ ಜುಗಾಡ್ ಮಂದಿ ಆಯ್ತಾ, ಶೇಡ್ ನೆಟ್ ಕಟ್ಟೋರು ಬರ್ತಿದ್ರು, ಪೇಂಟ್ ಹೊಡೆಯೋರು ಬಂದ್ರು. ಆಮೇಲೆ ಇದು ನಿಮ್ಗೆ ಇನ್ನೂ ಇದೆ, ತುಂಬಾ ಯೂಸ್ ಆಗಿದೆ. ಏನು ಗೊತ್ತಾ, ಮಣ್ಣಿಂದ ಮಡಿಕೆ ಇರತ್ತಲ್ವಾ, ಅದ್ರೊಳಗಡೆ ಮಣ್ಣು ಹಾಕೇನೋ ಮಾಡ್ತಾರಪ್ಪ, ಈ ತರ ಇಟ್ಕೊತ ಹೋಗೋದು. ಯಪ್ಪ ನಮಸ್ಕಾರ. ಆಯ್ತಾ, ಫೈನಲಿ ವೈಟ್ ಪೇಂಟ್ ಆಯ್ತು. ಅಷ್ಟಾದ್ಮೇಲೆ ನಾನು ಮತ್ತೊಂದು ಪ್ಲಾನ್ ಮಾಡಿದ್ದೆ, ಮಿರರ್ ಹಾಕೋದು. ಕಂಪ್ಲೀಟ್ RCC ಮೇಲ್ಗಡೆ ಮಿರರ್, ಕಂಪ್ಲೀಟ್ ಹೀಟ್ ರಿಫ್ಲೆಕ್ಟ್ ಆಗತ್ತಲ್ವಾ, ಪಕ್ಕ ವರ್ಕ್ ಆಗುತ್ತೆ. ಪ್ರಾಕ್ಟಿಕಲ್ ಅಲ್ಲ, ಅದೇ ಪ್ಲಾನ್ ಮಾಡಿದ್ದೆ. ಕಡೆಗೆ ಅದು ನಾನು ಯೋಚನೆ ಮಾಡಿದೆ, ಯಾಕೆ ಬೇರೆಯವ್ರು ಹಾಕಲ್ಲ. ಐ ಥಿಂಕ್ ಏರೋಪ್ಲೇನ್ ಅವರಿಗೆ ಏನಾದ್ರು ಪ್ರಾಬ್ಲಮ್ ಆಗೋದು, ವಿಮಾನ ಅವರಿಗೆ ರಿಫ್ಲೆಕ್ಟ್ ಆಕ್ಚುಲಿ ಪ್ರಾಬ್ಲಮ್ ಇದೆ, ಅವರಿಗೆ ಇದು ಬೇಕಾಗುತ್ತೆ, ಪರ್ಮಿಷನ್ ಬೇಕಾಗುತ್ತೆ. ಅಲ್ಲಿ ಲೈಟ್ ರಿಫ್ಲೆಕ್ಟ್ ಆಗ್ಬಿಟ್ಟು ಅವ್ರಿಗೆ ಶೈನ್ ಆಗುತ್ತೆ. ಅದು ಅದ್ರ ಸಮಥಿಂಗ್ ಏನೋ ಐತೆ, ಎಲ್ಲೋ ನೆನಪು. ಬಟ್ ಪ್ರಾಕ್ಟಿಕಲ್ ಆಗಲ್ಲ ಬಿಡಿ, ಹೆಂಗ್ ಮಾಡ್ತೀರಾ, ಇಂಪಾಸಿಬಲ್ ಅದು. ಅದಕ್ಕೂ ನಿಮ್ಗಿಂತ ಎತ್ತರ ಯಾರು ಬಿಲ್ಡಿಂಗ್ ಕಟ್ಟೋರು ನಿಮ್ಮ ಕೇಸ್ ಆಗ್ತದೆ. ಅಕ್ಕಪಕ್ಕದ ಮನೆಯವ್ರು ಕಲ್ಲು ಹೊಡಿತಾರೆ 2 ದಿವಸಕ್ಕೆ, ಮುಗೀತು ನಮ್ಮ ಕತೆ. ಆಮೇಲೆ ಅಷ್ಟೇ. ಇಲ್ಲಿಂದ ಇನ್ಸುಲೇಷನ್. ಅವಾಗ ನಾನು ಆಕ್ಚುಲಿ ನಿಮ್ಗೊಂದು ಅದೇ ಈ ರೇಡಿಯಂಟ್ ಬ್ಯಾರಿಯರ್ ಅಂತ ಸಿಗಬಹುದು, ಅದನ್ನ ವರ್ಕ್ ಆಗ್ಬಹುದು ಅಂತ, ಯಾಕಂದ್ರೆ ನಾನು ತರಿಸಿಲ್ಲ ಫಸ್ಟ್ ಟೈಮ್. ಸೊ ನಾವು ಫಸ್ಟ್ ಟೈಮ್ ತಂದಿದ್ದು, ಫಸ್ಟ್ ಟೈಮ್ ತರಿಸಿ ಆಕ್ಚುಲಿ ಅದು ನಾವು ಯೂಸ್ ಮಾಡಿಲ್ಲ, ಬೇರೆಯವ್ರಿಗೆ ಯೂಸ್ ಮಾಡಿದ್ವಿ. ಫಸ್ಟ್ ನಾ ಯೂಸ್ ಮಾಡಿದೆ, ನೀವು ಯೂಸ್ ಮಾಡಿಲ್ಲ. ಫಸ್ಟ್ ನೀವು ಯೂಸ್ ಮಾಡಿ XLP. ನಾನು ಏನ್ ಮಾಡಿದೆ, ಫಸ್ಟ್ ಒಂದು ರೋಲ್ ಆಕ್ಚುಲಿ ಕೊರೋನಾ ಟೈಮ್, ಕೊರೋನಾಕ್ಕಿಂತ ಇಲ್ಲ, ಕೊರೋನಾ ಟೈಮ್ ಅಲ್ಲ, ಕೊರೋನಾಕ್ಕಿಂತ ಸ್ವಲ್ಪ ಮೊದಲು. ಯಾಕಂದ್ರೆ ಹೌದು, ನಮಗೆ ಫಸ್ಟ್ ಟೈಮ್ ಬೆಂಗಳೂರಿಂದ ಏನೋ ಸಮಥಿಂಗ್ ನಾವು ತರಿಸಿದ್ವಿ, ಯಾವುದೋ ಒಂದು ಶಾಪಿಂದ ತರಿಸಿದ್ವಿ. ನೀವು 3 ರೋಲ್ ಏನೋ ತಗೊಂಡಿದ್ರಿ ಟೋಟಲ್. ವಿತ್ XLP ತಗೊಂಡಿದ್ದೆ, 13mm ತಗೊಂಡಿದ್ದೆ. ಆಯ್ತಾ, 13mm ತಗೊಂಡ್ಬಿಟ್ಟು ಆಮೇಲೆ ಅದು ನಾವು ಶಿಪ್ಪಿಂಗ್ ಚಾರ್ಜ್ ನೋಡ್ಬಿಟ್ಟು ಫಸ್ಟ್ ಟೈಮ್ ಹೆದರೋಗಿದ್ವಿ, ಯಾಕೆ ನಮ್ಗೆ ಐಡಿಯಾನೇ ಇಲ್ಲ. ಆಯ್ತಾ, ಬಿದ್ದಿತ್ತು ಎಷ್ಟು 7,000 ಸಮಥಿಂಗ್ ಏನೋ ಬಿದ್ದಿತ್ತು. 7,000 ಮಟೀರಿಯಲ್ ಅಷ್ಟೇ ಶಿಪ್ಪಿಂಗ್ ಬಿದ್ದಿತ್ತು. ಅಲ್ಲ, ಈಗ ನಾವು ಶಿಪ್ ಮಾಡಿರೋ ಅಷ್ಟೇ ಆಗುತ್ತೆ. ಏನ್ ಮಾಡೋದು, ಹೌದು, ಐಟಮ್ ದೊಡ್ಡ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ನನ್ನಷ್ಟು ಹೈಟ್ 4 ಫೂಟ್ ಹೈಟ್ ಬರುತ್ತಲ್ಲ ಅದು, 4 ಫೂಟ್ 1 ಇಂಚ್ ಎಕ್ಸಾಕ್ಟ್ಲಿ 1.25 meters ಬರುತ್ತೆ.
4 ಫುಟ್ 1 ಇಂಚ್ ಅಂತ ಹೇಳ್ಬೋದು. ಬಲ್ಕ್ ಬರುತ್ತೆ ತುಂಬ 20 kg ಮ್ಯಾಕ್ಸಿಮಮ್. ಸೊ ಅವರು ಶಿಪ್ಪಿಂಗ್ನವರು ವಾಲ್ಯೂಮೆಟ್ರಿಕ್ ಅಂತ ಹಿಡಿತಾರೆ, ಅಗಲ ಎತ್ತರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ 15 ಇದ್ದಿದ್ದು 150 ಆಗುತ್ತೆ, ಅದು 180 ಆಗ್ಬೋದು. ಅಲ್ಲೇ ದೊಡ್ಡದಾಗ್ಬಿಡುತ್ತೆ, ತುಂಬ ಜಾಸ್ತಿ ಆಗುತ್ತೆ. ಅದೇ ಪ್ರಾಬ್ಲಮ್ ನಮಗೆ. ಇರಲಿ ಆದರೂ ಆಮೇಲೆ ತಂದ್ಬಿಟ್ಟು ನಾ XLP-ನ ಕಷ್ಟಪಟ್ಟು ಕಟ್ ಮಾಡಿ ಆ ಥರ್ಮಾಕೋಲ್ ಸೀಲಿ ಮೇಲೆ ಹಾಕಿರೋದು. ಈಗ ಹಾಗೆ ಇದೆ ಅದು ಆಕ್ಚುಲಿ ಚೆನ್ನಾಗಿ ವರ್ಕ್ ಆಗ್ತದೆ, ಅಡ್ಡಿಲ್ಲ. ಬಟ್ ನಂಗೆ ಅಂದ್ರೆ ನಮ್ಮಲ್ಲಿ ಇದೆ ಅಂದ್ರೆ ಅದನ್ನು ನಾವು ಮುಟ್ಟಿಲ್ಲ, ಅದು ಒಂದ್ ದಿವಸ ಯಾವ ನಮ್ಮ ಲೇಬರ್ಸ್ ಹತ್ರನೇ ಮಾಡಿಸ್ಬೇಕು. ಸರಿ ಅಂದ್ರೆ ಕಂಪ್ಲೀಟ್ ಪ್ರೊಫೆಷನಲ್ ಅಲ್ಲ, ಅದು ತುಂಬಾ ಅವಾಗೇ ಮಾಡಿದ್ದು. ಆಮೇಲೆ ಏನೋ ಕಟ್ ಮಾಡಿ ಮತ್ತೇನೋ ಮಾಡಿ ಏನೋ ಆಗಿದೆ, ಒಟ್ಟು ನಿಂತ್ಕೊಂಡಿದೆ. ನನ್ನ ತಂದೆಯವ್ರ ರೂಮಲ್ಲಿ ಮಾಡಿದ್ದೆ, ಅವ್ರ ಬೆಡ್ರೂಮಿಗೆ ಒಂದು ಬಿದ್ದೋಗಿದೆ. ಜುಗಾದ್ ಮಾಡಿದ್ದೆ ಅವಾಗ ಅದೇ ಅಲ್ಲಿ ಮೇಲೆ ಹಾಕಿ ಸ್ಕ್ರೂ ಹಾಕಿದ್ದು ತುಂಬಾ ಕಷ್ಟ. ನಂಗೆ ಐಡಿಯಾನೇ ಇಲ್ಲ ಅವಾಗ ಸಹಿತ. ಸೆಲ್ಫ್ ಡ್ರಿಲ್ಲಿಂಗ್ ಸ್ಕ್ರೂ ಬರ್ತಂತ ಐಡಿಯಾ ಇಲ್ಲ. ನಾ ಏನ್ ಮಾಡಿದ್ದೀನಿ, ಡ್ರೈವರ್ ಸ್ಕ್ರೂ ಕೊಟ್ಟಿದ್ದಾರೆ ನನಗೆ, ಅಲ್ಲಿ ಮೇಲೆ ಹಾಕ್ತೀನಿ, ಹಾಕಿ ಕುತ್ಕೊಂಡ್ರೆ ಹೋಗಲ್ಲ ಅದು. ಹೌದು ಹೌದು ಹೌದು, ಅದ್ರ ಕಷ್ಟಪಟ್ಟು ಹೇಗೋ ಹಾಕಿ ಫಿಟ್ ಮಾಡಿದ್ದೆ. ಸೊ ಅಲ್ಲಿಂದ ನಮ್ದು H&D ಅನ್ನೋ ಸ್ಟಾರ್ಟ್ ಆಯ್ತು. ಅಲ್ಲ ಅದಕ್ಕಿಂತ ನೋಡಿ ನಾವು ತರಿಸಿದ್ವಿ. ಅಂದ್ರೆ ಏನಾಯ್ತು ಗೊತ್ತಾ, ಸಿಂಪಲ್ ನೋಡಿ, ಈಗ ನಮಗೂ ಗೊತ್ತಿಲ್ಲ ಆಗಿತ್ತು ಕರೆಕ್ಟಾ ಈ ತರ ಮಟೀರಿಯಲ್ ಬರ್ತದೆ, ನಂಗೆ ಗೊತ್ತಿಲ್ಲ, ನಾನು ಎಷ್ಟು ಹುಡುಕಿದ್ದೆ. ಆಮೇಲೆ ನಾ ಎಂತ ಮಾಡಿದೆ, ಓಕೆ ಎಲ್ಲ ಯಾರಿಗೂ ಗೊತ್ತಿಲ್ಲ, ಸೊ ನಾವು ಇದ್ರ ಬಗ್ಗೆ ಜನರಿಗೆ ನಾಲೆಜ್ ಕೊಡ್ಬೋದು. ಫ್ರೆಂಡ್ಸ್ ಒಂದೆರಡು ಜನ ಇಲ್ಲ ನಮ್ಗೆ ಹಾಕೊಟ್ಬಿಡಿ, ನಮ್ಗೆ ಬೇಕೇ ಬೇಕು ಅಂತ ಅಂದ್ರು. ಟ್ರೈ ಮಾಡಿದಾಗ ನಮ್ಗೆ ಐಡಿಯಾ ಬಂತು. ಅದಕ್ಕಿಂತ ಮೊದಲು ಇನ್ನೊಂದು ಕೇಸ್ ಆಗಿದೆ, ನೆನಪಿದ್ಯಾ ನಿಮ್ದು 4 ರೋಲ್ ಸೇಲ್ ಆದ್ಮೇಲೆ ಒಬ್ರು ಆರ್ಡರ್ ಬೇಕು ಅಂತ ಆರ್ಡರ್ ತರಿಸಿ, ಆಗಿಂದಾಗ ನೆಕ್ಸ್ಟ್ ಡೇನೇ ಆರ್ಡರ್ ತರಿಸಿದ್ವಿ ನಾವು. ಆಮೇಲೆ ಅವ್ರು ತಗೊಂಡೇ ಇಲ್ಲ, ಅಡಿಗೆ ಮನೆ ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟಾಕ್. ಅಯ್ಯಪ್ಪ ನಾನು ಏನ್ ಮಾಡಿದ್ದೆ, ಅದೊಂದು ಎಮರ್ಜೆನ್ಸಿ ಅಮೌಂಟ್ ಅಂತ ಯಾವತ್ತೂ ತೆಗೆದಿಟ್ಕೊಳ್ತೀನಿ, ಆಕ್ಚುಲಿ ಫೈನಾನ್ಷಿಯಲ್ ಬಿಟ್ಬಿಡಿ ಆಯ್ತಾ, ತೆಗೆದಿಟ್ಕೊಳ್ತೀನಿ. ಆ ಅಮೌಂಟ್ ಅನ್ನ ಇಲ್ಲಿ ಆರ್ಡರ್ ಹಾಕಿ ತರಿಸಿದ್ದೆ ನಾನು. ಆಯ್ತಾ ನೋಡ್ರಿ ನೆಕ್ಸ್ಟ್ ಡೇ ಇಲ್ಲ, ನಿಮ್ಮ ಹೆಸರಲ್ಲಿ ಒಂದ್ ಸ್ವಲ್ಪ ನನ್ನ ಹೆಸರಲ್ಲಿ ಪರ್ಸನಲ್ ಆಗಿ ತರಿಸಿದ್ದೆ. ಹೌದು ಪರ್ಸನಲ್ ತರಿಸಿದ್ದು. ಆಯ್ತಾ ಆಮೇಲೆ ಪಾರ್ಟಿನೇ ಇಲ್ಲ ಅಲ್ಲಿ, ಪಾರ್ಟಿ ನಾಪತ್ತೆ. ಬಟ್ ಅದು ಯೂಸ್ ಆಯ್ತು ಬೇರೆ ಕಡೆ ಆಗಿದ್ದೆ. ಯೂಸ್ ಆಯ್ತು. ಮತ್ತೊಂದು ಅಂದ್ರೆ ನಮ್ಗೆ ಅದು ವರ್ಕ್ ಆಗತ್ತೆ, ಪಕ್ಕ ವರ್ಕ್ ಆಗತ್ತೆ, ಕಾನ್ಫಿಡೆನ್ಸ್ ಬಂತು, ನಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತು. ನಮ್ಗೆ ಆಕ್ಚುಲಿ ಆ ಆರ್ಡರ್ ನಮ್ಗೆ ಏನೋ ಎಂತಕ್ಕೆ ನೆನಪಿರುತ್ತೆ, ಅದೇ ರೀಸನ್ಗೆ. ಒಂದು ಕ್ಯಾನ್ಸಲ್ ಆಗಿರೋದು, ಮತ್ತೊಂದು ನಮ್ಗೆ ವರ್ಕ್ ಆಗೋದು, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ತೀವಿ. ಮೇನ್ ಆಗಿ ಸೇಲ್ ಆಗುತ್ತೆ ಅಥವಾ ಅದನ್ನ ಯೂಸ್ ಮಾಡ್ಕೊಳ್ಬೋದು ಯಾರಿಗಾದ್ರೂ. ಅಂದ್ರೆ ನಮ್ಗೆ ನಾವು ಹೆಂಗ್ ಮಾಡ್ತಾ ಇದೀವಿ ಪ್ರತಿಯೊಂದು ಅಂತ ಹೇಳಿದ್ರೆ, ಐಟಮ್ ತರಿಸ್ಬಿಟ್ಟು ಟೆಸ್ಟ್ ಮಾಡಿ ಕಡೆ ಬೇರೆ ಸಜೆಸ್ಟ್ ಮಾಡ್ತೀವಿ. ಹೌದು, ಮೇನ್ ಇಂಪಾರ್ಟೆಂಟ್ ಅದು ನಮ್ದು ಆಕ್ಚುಲಿ. ಹಾಗಾಗಿ ಬೆಟರ್ ಆಯ್ತದು. ಅದು ಅದರಿಂದ H&D ಆಕ್ಚುಲಿ ಅದಕ್ಕೆ ನಾವು ಅಲ್ಲಿ ತನಕ ನಾವು ಆಕ್ಚುಲಿ H&D ಮಾಡಿಲ್ಲ, ಆಮೇಲೆ ಮಾಡಿಲ್ಲ, ಸುಮ್ಮನೆ ಪರ್ಸನಲ್ ಆಗಿ ತರಿಸಿದ್ವಿ. ಸೊ ಅದೇ ಟೈಮಿಗೆ ನಿಮ್ದು ಸ್ಟುಡಿಯೋ ಓಪನ್ ಆಯ್ತು, ಪಿಕ್ಸೆಲ್ ಸ್ಟುಡಿಯೋಸ್ ಓಪನ್ ಆಯ್ತು. ಅದು ಆಕ್ಚುಲಿ ಒಳ್ಳೆ ಪ್ರಾಜೆಕ್ಟ್. ಅದು ಅವ್ರದ್ದು ಇವ್ರ ಸ್ಟುಡಿಯೋ ಹೇಗಿದೆ ಅಂದ್ರೆ, ಬೆಳಗ್ಗೆ 6 ಗಂಟೆ ಸೂರ್ಯ ಉದಯದಿಂದ ಹಿಡಿದ್ರೆ ರಾತ್ರಿ ಸೂರ್ಯ ಅಸ್ತದವರೆಗೂ ಬಿಸಿಲು ಹೊಡೆಯುತ್ತೆ. ಅದು ಪರ್ಫೆಕ್ಟ್ ಹೊಡೆಯುತ್ತೆ, ಸೊ ವಿತೌಟ್ ಇನ್ಸುಲೇಷನ್ ನೀವು ಒಂದಿಷ್ಟು ದೊಡ್ಡ ರೂಮಿಗೆ 2 ಟನ್ AC ಆಗ್ಬೇಕು, ಪಕ್ಕ ಅಷ್ಟು ಬೇಕೇ ಬೇಕು. ಅದು ಇಟ್ಟಂಗಿ ಆಗಿತ್ತಲ್ವಾ, ಇಟ್ಟಂಗಿ ಅದು ಸಿಂಗಲ್ 11 ಗಂಟೆವರೆಗೂ ಮತ್ತೆ ಬಿಸಿಲು ಹೊಡೆಯಲ್ಲ, ಬಟ್ ಹೀಟ್ ಬಿಟ್ಕೊಡ್ತಾನೆ ಇರ್ತಿತ್ತು. ಅದು ಥರ್ಮಲ್ ಮಾಸ್ ಅಂತ ಹೇಳ್ತೀವಿ, ಅದೆಲ್ಲ ಡಿಸ್ಕಸ್ ಮಾಡೋಣ. ಸೊ ಬಿಡ್ತಾ ಇರ್ತಿತ್ತು, ತುಂಬಾ ಟೆಕ್ನಿಕಲ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಏನ್ ಮಾಡಿದ್ರು, ಆಕ್ಚುಲಿ ನಮ್ಗೆ ಯಾವುದು ಇನ್ಸುಲೇಷನ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಅಷ್ಟೇ ಅದು ಎಕ್ಸಾಕ್ಟ್ಲಿ ಇಂಡಿಯಾದಲ್ಲಿ ಇಲ್ಲ, ಯಾವುದು ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ಇಲ್ಲ, ಎಷ್ಟು ದಪ್ಪನ ಹಾಕಬೇಕು, ಇಂಡಿಯಾದ್ದು ಟ್ರಾಪಿಕಲ್ ಕಂಡೀಷನಿಂಗ್ ಎಷ್ಟು ಬೇಕು, ಯಾವುದೂ ಇಲ್ಲ. ಅವಾಗ ನಾನು ಆಕ್ಚುಲಿ ಸ್ವಲ್ಪ ಮಿಸ್ಗೈಡ್ ಆಗಿದ್ದೀನಿ ಅಬೌಟ್ ರಾಕ್ವೂಲ್. ಹೌದು, ಅದನ್ನ ಫಸ್ಟ್ ನಮ್ಗೆ ಸಿಕ್ಕಿದ್ದು ರಾಕ್ವೂಲ್. ಆಕ್ಚುಲಿ ರಾಕ್ವೂಲ್ ಒಳ್ಳೆ ಬಂತು, ಒನ್ ಆಫ್ ದ ಬೆಸ್ಟ್ ಮಟೀರಿಯಲ್. ಬಟ್ ನಿಮಗೆ ವಿತ್ ಸೌಂಡ್ ಪ್ರೂಫ್ ಆಗಬೇಕಿತ್ತು. ಹೌದು, ಸೌಂಡ್ ಪ್ರೂಫ್ ಆಗಬೇಕಿತ್ತು. ಸೊ ಅದನ್ನ 2 ಇಟ್ಟಂಗಿ ಮಧ್ಯೆ ಕ್ಯಾವಿಟಿ ವಾಲ್ ಅಂತ ಹೇಳ್ತೀವಿ ಅದನ್ನ. ಕ್ಯಾವಿಟಿ ವಾಲ್ ಅಪ್ರಾಕ್ಸಿಮೇಟ್ಲಿ 1915 US ಅಲ್ಲಿ ಇದೆ. ಹೌದು, US ಇಂಗ್ಲೆಂಡ್ ಜಾಸ್ತಿ ಇದೆ. ಓಕೆ, ಕ್ಯಾವಿಟಿ ವಾಲ್ ನ, ಬಟ್ ಕ್ಯಾವಿಟಿ ವಾಲ್ ಅಂತ ಡಿಸೈನ್ ಮಾಡಿದ್ದು, ಕ್ಯಾವಿಟಿ ಇಲ್ಲ, ಕ್ಯಾವಿಟಿ ಬದಲಿಗೆ ನಾವು ರಾಕ್ವೂಲ್ ಮಾಡಿ ಈಗ ಹಾಗೆ ಮಾಡ್ತಾರೆ. ಇಟ್ಸ್ ಸ್ಟ್ಯಾಂಡರ್ಡ್. ಅವಾಗ ಕ್ಯಾವಿಟಿ ವಾಲ್ ಇತ್ತು, ಇನ್ಸುಲೇಷನ್ ಮೆಟೀರಿಯಲ್ ಬರೋಕ್ಕಿಂತ ಮೊದಲು ಕ್ಯಾವಿಟಿ ಇತ್ತು, ಆಮೇಲೆ ಚೇಂಜಸ್ ಆಗಿದೆ. ರಾಕ್ವೂಲ್ ತುಂಬ್ತಾರೆ, ಸುಮಾರು ತರ ಇನ್ಸುಲೇಷನ್ ಬರುತ್ತೆ, ಬಟ್ ನಾವು ರಾಕ್ವೂಲ್ ತುಂಬಿದ್ದು ಒಳ್ಳೆ ಒನ್ ಆಫ್ ದ ಬೆಸ್ಟ್ ಐಡಿಯಾ. ಈಗ ಏನ್ ತಂಪಾಗುತ್ತೆ ರೂಮಿಗೆ ಬಂದ್ರೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ಡಿಫರೆನ್ಸ್. ಅಂದ್ರೆ ಇನ್ನು ಸೀಲಿಂಗ್ ಮಾಡಿಲ್ಲ, ಬಜೆಟ್ ಆಮೇಲೆ ಬಿಟ್ಬಿಟ್ಟಿದ್ದು ಹಾಗೆ ಇದೆ. ಬಟ್ ಸೀಲಿಂಗ್ ಮಾಡಿದ್ಮೇಲೆ ನಿಮಗೆ ಪರ್ಫೆಕ್ಟ್ ಗೊತ್ತಾಗ್ಬಿಡುತ್ತೆ ಏನಪ್ಪ, ಈಗ ಗೊತ್ತಾಗುತ್ತೆ. ಯಾಕಂದ್ರೆ ಸೀಲಿಂಗ್ ಅಲ್ಲಿ ಇವ್ರದ್ದು ಅರ್ಧ ವಾಟರ್ ಟ್ಯಾಂಕ್ ಇದೆ, ಆಮೇಲೆ ಬಾಕಿ ಒಂದಷ್ಟು ಏನೇನೋ ಏರಿಯಾ ಅಂದ್ರೆ ತುಂಬಿಕೊಂಡೇ ಇದೆ. ಸೊ ಪೂರ್ತಿ ಫುಲ್ 100% ಸೀಲಿಂಗ್ ಓಪನ್ ಇಲ್ಲ ಬಿಸಿಲಿಗೆ. ಸೊ ವರ್ಕ್ ಅಂತ ನಂಗೆ ತೊಂದರೆ ಆಗ್ತಾ ಇಲ್ಲ. ನಂಗೆ ಆಕ್ಚುಲಿ ಗೊತ್ತಾಗುತ್ತೆ. ಈಗ ನಾ ಹೇಳೋದು ಏನಂತ ಹೇಳಿದ್ರೆ, ಆಫ್ಟರ್ 2 PM ನಾರ್ಮಲಿ ಇದ್ದಿದ್ರೆ ವಾಲು ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಇತ್ತು, ಪಕ್ಕ AC ಬೇಕಾಗಿತ್ತು. ವಿತೌಟ್ AC ನಾವು ಆರಾಮ್ ಮೇಂಟೈನ್ ಮಾಡಬಹುದು. ಈಗ ನೀವು ಏನಾದರೂ ಬಿಸಿಲಿಂದ ಬಂದ್ರೆ, ಇನ್ ಕೇಸ್ ನಮ್ಮ ಬಾಡಿ ಅವಾಗ ಹೀಟ್ ಆಗಿರುತ್ತೆ, ಬಿಸಿಲಿಂದ ಬಂದ್ರೆ ಅಥವಾ ಕೆಲಸ ಮಾಡ್ಕೊ ಬಂದ್ರೆ, ಅವಾಗ ಒಳಗೆ ಹೋದ್ರೆ ಯಾವುದೇ ರೂಮ್ ಆಗಲಿ ಅದಕ್ಕೆ ನಿಮ್ಗೆ ಫ್ಯಾನ್ ಅಥವಾ AC ಬೇಕು. ಯಾಕಂದ್ರೆ ನಮ್ದೇ ಬಾಡಿ ಜನರೇಟ್ ಆಗ್ತಾ ಇರುತ್ತೆ, ಅವಾಗ AC ಬೇಕು. ಸೊ ಅವಾಗ ಒಂದು ನಿಮ್ಗೆ ಕೆಲಸ ಕೊಡುತ್ತೆ, ಫ್ಯಾನ್ ಅಲ್ಲೇ ಸುಮ್ಮನೆ ಮಾಡ್ಬಿಟ್ರೆ ನಾನು 5 minutes ನಂಗೆ ಓಕೆ ಐ ಆಮ್ ಕಂಫರ್ಟೇಬಲ್ ಅಂತ ಹೇಳ್ಬೋದು, ತೊಂದರೆ ಇಲ್ಲ ಮೇನ್ ಆಗಿ.
ಸೊ ಅದೇ ನನ್ನ ರೂಮಿಗೂ ಅಲ್ಲಿಂದನೇ ಶುರುವಾಗಿದ್ದು. ಮೇಲೆ ನಾನು ತೆಗೆದುಬಿಟ್ಟು ಅಲ್ಲಿ ನಾನು ಒಂದು ಫೇಲ್ ಆದೆ. ನಾವು ತರಿಸಿದ್ದು ಆ್ಯಕ್ಚುಲಿ ಬಬಲ್ಲು, ಅದು ಬೇರೆಯವ್ರಿಗೆ ವರ್ಕ್ ಆಯಿತು, ನಮ್ದು ಆಕ್ಚುಲಿ ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಸೊ ಆವಾಗ ನಾವು ಇನ್ನೊಂದು ಪ್ರಾಡಕ್ಟ್ ಟ್ರೈ ಮಾಡೋಣ ಅಂತ ರೇಡಿಯಂಟ್ ಬ್ಯಾರಿಯರ್ ಪ್ಯೂರ್ ರೇಡಿಯಂಟ್ ಅಲ್ಯೂಮಿನಿಯಂ ಬರುತ್ತೆ, ಸಪೂರ ಇರುತ್ತೆ ಅದು ನಮ್ಮ ವಿಡಿಯೋದಲ್ಲಿ ಫೋಟೋದಲ್ಲಿ ಹಳೆ ವಿಡಿಯೋದಲ್ಲೆಲ್ಲ ಇದೆ, ಆಮೇಲೆ ಅದ್ರ ಬಗ್ಗೆ ಪುಷ್ ಮಾಡಿಲ್ಲ ನಾವು. ಅದು ತಂದ್ವಿ, ಅದು ವರ್ಕ್ ಆಗುತ್ತೆ, ಬಟ್ ಅದು ಡ್ಯೂರಬಿಲಿಟಿ ಇಲ್ಲ. ಬಟ್ US ತುಂಬಾ ಯೂಸ್ ಮಾಡ್ತಾರೆ ಆ ಆಟಿಕ್ಸ್. ಹೌದು, ಆಟಿಕ್ ಫಾಯಿಲ್ ಅಂತ ಬರುತ್ತೆ, ಅವ್ರು ಯೂಸ್ ಮಾಡ್ತಾರೆ. ಅವ್ರು ಯೂಸ್ ಮಾಡೋದು ಯಾಕೆ ಅಂದ್ರೆ ವಿತ್ ಅದರ್ ಇನ್ಸುಲೇಷನ್. ಹೌದು, ರಾಕೂಲ್ ಅವರು ಯೂಶುವಲಿ ಗ್ಲಾಸ್ ವೂಲ್ ಜಾಸ್ತಿ ಯೂಸ್ ಮಾಡ್ತಾರೆ, ಅಥವಾ ರಾಕೂಲ್ ಯೂಸ್ ಮಾಡ್ತಾರೆ. ಅದನ್ನ ಅವರು 6 to 7 ಇಂಚಸ್ ಇಷ್ಟು ದಪ್ಪ, ಅವ್ರಿಗೆ ಚಳಿಗೆ ಅದನ್ನ ಹಾಕಿ ಅದನ್ನ ಬೀಳಬಾರ್ದು, ಅಥವಾ ಅದಕ್ಕೆ ಪ್ರೊಟೆಕ್ಷನ್ ಬೇಕು, ಸ್ವಲ್ಪ ರೇಡಿಯಂಟ್ ಬ್ಯಾರಿಯರ್ ಅದಕ್ಕೆ ಬೇಕು ಅಂತ ಅದನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಓಕೆ. ನಮಗೆ ಪ್ಯೂರ್ ಅದು ಒಂದೇ ರೇಡಿಯಂಟ್ ಬ್ಯಾರಿಯರ್ ಆದ್ರೆ ನಮ್ಗೆ ವರ್ಕ್ ಆಗಲ್ಲ. ಹೌದು, ಡ್ಯೂರಬಿಲಿಟಿ ಇರಲ್ಲ. ಅಲ್ಲಿ ಮತ್ತೆ ಕಂಡೀಷನ್ಸ್ ತುಂಬಾ ಇಂಪಾರ್ಟೆಂಟ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತುಂಬಾ ಇದೆ. ಗವರ್ನಮೆಂಟ್ ಜೋನಲ್ಸ್ ಇದೆ, ಅಲ್ಲಿ ಟ್ರಾಪಿಕಲ್ ಜೋನಲ್ಸ್ ಇಲ್ಲ ಯೂಶುವಲಿ. ಕೆಳಗೆ ಟೆಕ್ಸಸ್ ಕಡೆ ಆ ಕಡೆ ಕೆಳಗೆ ಬಂದಂಗೆ ಅವ್ರಿಗೆ ಸ್ವಲ್ಪ ರೇಡಿಯಂಟ್ ಬ್ಯಾರಿಯರ್ ಬೇಕು, ಮೇಲೆ ಬೇಡ ಅವರಿಗೆ ಅದನ್ನ. ಸೊ ಅಲ್ಲಿ ಅದಕ್ಕೆ ಜಾಸ್ತಿ ಕಮ್ಮಿ ಇದೆ ಯೂಸ್ ಮಾಡೋದು. ಅವ್ರು ನಾರ್ಮಲ್ ಕಂಡಕ್ಟ್ ಹೀಟ್ನ ಒಳಗೆ ಜನರೇಟ್ ಆಗಿದ್ದನ್ನ ಯೂಸ್ ಮಾಡಲಿಕ್ಕೆ ಈ ರಾಕೂಲ್ಗಳನ್ನ ಯೂಸ್ ಮಾಡ್ತಾರೆ. ಸೊ ನಾವು ಅದು ರೇಡಿಯಂಟ್ ಬ್ಯಾರಿಯರ್ನ ನಾನು ಅಲ್ಲಿ ಯೂಸ್ ಮಾಡಿದೆ, ವರ್ಕ್ ಓಕೆ ಅಂದ್ರೆ ಕೆಲಸ ಕೊಡುತ್ತೆ, ಬಟ್ ಡ್ಯೂರಬಿಲಿಟಿ ಇಲ್ಲ. ನಮ್ದು ಈ ಕಡೆ ನಮ್ದು 2 ಸ್ಲೋಪ್ ಅಲ್ಲ, ಈ ಕಡೆ ಗಾಳಿ ಹಾರು ಹೋಗಿದೆ. ಸೊ ಅದನ್ನ ನಾವು ಯಾವ್ದು ಪುಷ್ ಮಾಡ್ತಾ ಇಲ್ಲ. ಆ ಪ್ರಾಡಕ್ಟ್ ನ ಡಿಸ್ಕಂಟಿನ್ಯೂಡ್ ಸಿಗತ್ತೆ, ನಾವು ಪುಷ್ ಮಾಡ್ತಾ ಯಾಕಂದ್ರೆ ನಾವು ಕ್ವಾಲಿಟಿ ನೋಡ್ತಾ ಇದ್ದೀವಿ. ಹೌದು, ನಮಗಿಲ್ಲ. ಹೌದು, ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ನಾನು ಇಂಟ್ರೆಸ್ಟಿಂಗ್ ಇನ್ನೊಂದು ಅಂದ್ರೆ ಒಂದು XLP ಅಂತ, ಅದು ಕ್ರಾಸ್ ಲಿಂಕ್ಡ್ ಪಾಲಿಯುರೆಥಿನ್ ಅಂತ, ಅದು ಥರ್ಮೋಕೋಲ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಅದನ್ನ ತರಿಸಿದ್ದೆ ನಾವು ವೆಸ್ಟ್ ಫೇಸಿಗೆ. ಸೊ ಅದು ಸಾರಿ, ಅದು XLP ಅಲ್ಲ, ಅದು XPS. ಅದು XPS ಟಾಪ್ ಕ್ವಾಲಿಟಿ. ಅದು XPS ತುಂಬಾ ಕಾಸ್ಟ್ಲಿ. ಅದೊಂದು ಅದ್ರದ್ದು ಅಡ್ವಾಂಟೇಜ್ ಅಂದ್ರೆ ಅದ್ರ ಮೇಲೆ ಪ್ಲಾಸ್ಟರ್ ಮಾಡಬಹುದು. ನಾನು ಆಕ್ಚುಲಿ ಪ್ಲಾಸ್ಟರ್ ಮಾಡ್ಲಿಕ್ಕೆ ಅಂತ ತರಿಸಿದ್ದೆ ಹೊರಗಡೆ, ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ನಂಗೆ ಮತ್ತೊಂದು ಅದಕ್ಕೂ ಚೀಪಲ್ಲಿ ಆಗೋದಂದ್ರೆ ಒಳಗೆ ನನಗೆ ಜಾಗಿತ್ತು, ರೂಮಲ್ಲಿ 6 ಸೆಂಟಿಮೀಟರ್ಸ್ ಬೇಕಾಗಿತ್ತು ನನಗೆ. ಆ್ಯಕ್ಚುಲಿ ನನ್ನ ಬೆಡ್ರೂಮಲ್ಲಿ ಜಾಗಿತ್ತು. ಸೊ ಅಲ್ಲಿ ಒಳಗೆ ಹಾಕಿ XPS ಹಾಕಿ ಅದ್ರ ಮೇಲೆ ಒಂದು ಡಿಸೈನರ್ ಗಾಡೆ ನನಗೆ ಯೂಶುವಲಿ ಬೇಕಾಗಿತ್ತು. ಸೊ ನೀವು ನೋಡ್ಬೋದು ನನ್ನ ರೂಮಲ್ಲಿ ನಾನು ಡಿಸೈನ್ ಗಾಡೆ ಮಾಡಿದ್ದೀನಿ. ಚೆನ್ನಾಗೂ ಕಾಣ್ತಾ ಇದೆ, ಗುಡ್ ಲುಕ್ಸ್ ವೆರಿ ಗುಡ್, ಮತ್ತೆ ವಿತ್ ಇನ್ಸುಲೇಷನ್ ಆಗಿದೆ. ಸೊ ನನ್ನ ರೂಮ್ ಮಾತ್ರ ನಾನು ಮೋಸ್ಟ್ ಕಂಫರ್ಟೇಬಲ್, ಮೋಸ್ಟ್ ಹ್ಯಾಪಿ. ನನಗೆ ಎಲ್ಲೂ ಹೀಟ್ ಬರ್ತಾ ಇಲ್ಲ. ನಾನು ಎನಿ ಟೈಮ್ ನಾನು ಬಾಗಿಲು ತೆಗೆದ್ರೆ, ಆಕ್ಚುಲಿ ನಮ್ಮನೆ ಹಳೆ ಮನೆ, ನಮ್ದು ಅಂಕಣ ಮನೆ ಅಂತಲ್ಲ, ಮರದ ತುಂಬಾ ಓಲ್ಡ್ 200 years ಓಲ್ಡ್ ಮನೆ. ಅದು ಹಳದು. ಒಳಗೆ ಹೋದ್ರೆ ಕೆಳಗಿನ ಜಗಲಿ ಅಂತ ಹೇಳ್ತೀವಿ, ಅಲ್ಲಿ ಜಗಲಿ ಹೋದ್ರೆ ತುಂಬಾ ತಂಪು, ಎಲ್ಲರೂ ಹೇಳ್ತಾರೆ. ಅದೇ ಫೀಲ್ ನನ್ನ ರೂಮಿಗೆ ಬರುತ್ತೆ, ಟಾಪ್ ಫ್ಲೋರ್. ಅಂದ್ರೆ ಇನ್ಸುಲೇಷನ್ ಇರೋ ಕಾರಣ ಕ್ರಾಸ್ ವೆಂಟಿಲೇಷನ್. ಅದೇ 8 years ಬ್ಯಾಕ್ ಆದ್ರೆ ನಾ ಬಿಟ್ಬಿಡ್ತಿದ್ದೆ ರೂಮ್ ಬಿಟ್ಟು ಕೆಳಗೆ ಅಂಕಣ ಮನೆ ಕೆಳಗೆ ಓವನ್ ಆಗಿತ್ತು. ಹೌದು, ಹಿಂಗ್ ಬಾಗಿಲು ತೆಗೆದ್ರು 1 ಗಂಟೆವರೆಗೆ ಬಿಸಿ. ಆಮೇಲೆ ಫ್ಯಾನ್ ಹಾಕಿದ್ರೆ ಮೇಲಿಂದ ಬಿಸಿ ಗಾಳಿ, ಫುಲ್ ಹೀಟ್ ಗಾಳಿ ಬರ್ತಿತ್ತು. ಅದನ್ನ ರಾತ್ರಿ 1 ಗಂಟೆ ನಂತರ ಸ್ವಲ್ಪ ಕೂಲ್ ಆಗ್ತಿತ್ತು. ಕ್ರಾಸ್ ವೆಂಟಿಲೇಷನ್ ಕಿಟಕಿ ತಗೊಳ್ಬೇಕು, ಕಿಟಕಿ ತಕೊಂಡ್ರೆ ನುಷಿ ಹುಳ ಎಲ್ಲ ಗಾಳಿ ಬರ್ಬೇಕಲ್ವಾ, ಗಾಳಿ ಸಂತಿಗೆ. ಆಕ್ಚುಲಿ ಗಾಳಿ ಬರೀ ಗಾಳಿ ಇರಲ್ಲ. ಅದು ನೀವು ಬೆಂಗಳೂರಲ್ಲಿ ಅಥವಾ ಯಾವ್ದಾದ್ರು ಸಿಟಿ ಒಳಗೆ ನೀವು ಗಾಳಿ ಬೇಕು ಅಂತ ಕ್ರಾಸ್ ವೆಂಟಿಲೇಷನ್ ಮಾಡಿದ್ರೆ ಗಾಳಿಗಿಂತ ಜಾಸ್ತಿ ಧೂಳು ಬರುತ್ತೆ. ಹೌದು, ಅದು ವೆರಿ ಡೇಂಜರಸ್ ಸಿಚುವೇಶನ್. ಬೆಳಗ್ಗೆ ಎಲ್ಲ ಓಕೆ, ಬಟ್ ಎಲ್ಲ ಕಡೆನೂ ಮಾಡ್ಲಿಕ್ಕೆ ಆಗಲ್ಲ. ಸೌಂಡ್ ನಾಯ್ಸ್ ತುಂಬಾ ಪ್ರಾಬ್ಲಮ್ಸ್. ಸೊ ಐ ಆಮ್ ಮೋಸ್ಟ್ ಕಂಫರ್ಟೇಬಲ್ ವಿತ್ ಮೈ ರೂಮ್. XPS ಒನ್ ಆಫ್ ದ ಬೆಸ್ಟ್ ಮೆಟೀರಿಯಲ್. ಅದು ಸ್ಪೆಷಲ್ ಕೇಸಸ್ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಅಂದ್ರೆ ಓಕೆ, ನನಗೆ ಇಂಥ ಕಂಫರ್ಟ್ನೆಸ್ ಬೇಕು. ಈಗ ಒಬ್ಬೊಬ್ರು ಮೇಲೆ ಇದು ಮಾಡಬೇಕು ಅಂತಾರಲ್ಲ, ಸ್ಲ್ಯಾಬಿಗೆ ಆಕ್ಚುಲಿ ಅದನ್ನ ಹಾಕ್ಬಿಟ್ಟು ಮೇಲಿಂದ ಪ್ಲಾಸ್ಟರ್ ಮಾಡ್ಕೊಂಡ್ರೆ ಅವ್ರು ಸ್ಲ್ಯಾಬ್ನು ಯೂಸ್ ಮಾಡ್ಬೋದು, ಓಡಾಡ್ಬೋದು, ಬಟ್ ಪ್ಲಸ್ ಇನ್ಸುಲೇಷನ್ ಆಗುತ್ತೆ. ಬಟ್ ಅವ್ರ ಬಜೆಟ್ಗೆ ತುಂಬಾ ಹೈ ಆಗುತ್ತೆ. ನಾವು ಅದ್ರ ಬದಲಿ ನಾವು ಸೀಲಿಂಗ್ ಮಾಡ್ಕೋಬಹುದು, ಫಾಲ್ ಸೀಲಿಂಗ್ ಮಾಡ್ಬೋದು, ಬೆಟರ್ ಆಪ್ಷನ್. ಯಾಕೆ ರಾಕ್ ವೂಲ್ ಹಾಕಿದ್ನ ಕೆಲಸ ಮಾಡ್ಕೋಬಹುದು, ಅದು ಮಾಡ್ಬೋದು. ಹೌದು. ಸೊ ಇಲ್ಲಿಂದ ನಮ್ಮ HND ಶುರುವಾಗಿದೆ. ಸೊ ಈಗ ನಾವು HND ಬಿಲ್ಡಿಂಗ್ ಇನ್ಸುಲೇಷನ್ ಸೊಲ್ಯೂಷನ್ ಅಂತ ಹಾಕ್ಬಿಟ್ಟು, ಪ್ಲಸ್ ಅದ್ರ ಜೊತೆ ನಾವೀಗ ಒಂದು ಇವರು ನೀವು ಪಾಡ್ಕಾಸ್ಟ್ ಮಾಡ್ಲಿಕ್ಕೆ ಮತ್ತೊಂದು ಕಾರಣ ಅಂದ್ರೆ ನೀವು ಫೋಟೋಗ್ರಫಿ. ಗೂಗಲ್ ಪಿಕ್ಸೆಲ್ ಸ್ಟುಡಿಯೋಸ್ ಅಂತ ಒಳ್ಳೆ ಹಾಯ್ ನಮ್ಮ ಫ್ಯಾಮಿಲಿ ಕಡೆಯಿಂದ ಏನು ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ ಅವರಿಗೆ. ಸೊ ಪಿಕ್ಸೆಲ್ ಸ್ಟುಡಿಯೋ ಅಂತ ಬಂತಲ್ಲ, ನೀವು ಅದ್ದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಅಂದ್ರೆ ನಮ್ಗೆ ಈಸಿ ಆಯ್ತು, ಯಾಕಂದ್ರೆ ನಾನು ಕನೆಕ್ಟ್ ಇರೋದಕ್ಕೆ. ಸೊ ನಂಗೆ ನಮ್ದು ಈಗ ಇದೊಂದೇ ಓನ್ಡ್ ಬೈ HND ಬಿಲ್ಡಿಂಗ್ ಇನ್ಸುಲೇಷನ್ ಸೊಲ್ಯೂಷನ್. ಈ ಕಡೆ ನೀವು ಮತ್ತೆ ಇದೆಲ್ಲ ಪಿಕ್ಸೆಲ್ ಸ್ಟುಡಿಯೋ ಮತ್ತೆ ಲೈಟ್ ಮತ್ತೆ ಲೈಟ್ಸ್ ಒಂದೇ ನಮ್ದು,
ಕ್ಯಾಮ್ರಾ ಪ್ಲಸ್ ಮ್ಯಾಕ್ ಎಲ್ಲ ಅವ್ರದ್ದೇ. ಇದೆಲ್ಲ ಈಗ ಆದಷ್ಟು ಬೇಗ HND ಬರಲಿ, HND ಬರುತ್ತೆ. ಹಾಗೆ ನಿಮ್ದೆಲ್ಲ ಸಪೋರ್ಟ್ ಇದ್ರೆ ಬೇಗ ಬರುತ್ತೆ, ಪ್ಲಸ್ ಬೇಗ ಬರುತ್ತೆ. ಒಳ್ಳೆ ನಮ್ಗೆ ಒಳ್ಳೆ ಇನ್ನೂ ತುಂಬಾ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿಂದ ನಾವು ಬಿಲ್ಡ್ ವಿತ್ ಅದನ್ನೇ ಹೇಳ್ತಾ ಇದ್ದೀನಿ, HND ಬಿಲ್ಡಿಂಗ್ ಇನ್ಸುಲೇಷನ್ ಸೊಲ್ಯೂಷನ್ ಸ್ಟಾರ್ಟ್ ಆಗಿ GST ರಿಜಿಸ್ಟ್ರೇಷನ್ ಆಯಿತು, ನಾವು ಹೊರಗಡೆ ಶಿಪ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಹೊರಗಡೆಯಿಂದ ಇನ್ನೂ ಮಾರ್ಕೆಟಿಂಗ್ ಮಾಡಲಿಕ್ಕೆ ಫ್ರೀ ಮಾರ್ಕೆಟಿಂಗ್ ಅಂತ ಅಂದರೆ ಈಗ FB, ಫೇಸ್ಬುಕ್ ಪ್ಲಸ್ ಇನ್ಸ್ಟಾಗ್ರಾಮ್. ಸೊ ನೀವು ಅದನ್ನು ಒಂದು ಒಳ್ಳೆ ಯೂಟ್ಯೂಬ್ ಏನಾಗಿ ನಮಗೆ ಯೂಟ್ಯೂಬ್ ಅದರಿಂದ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ. ಒಂದು ಇನ್ಫಾರ್ಮೇಶನ್ ಬೇಕು ಜನರಿಗೆ, ನಮ್ಮಂಗೆ ಬೇರೆಯವರಿಗೂ ಸಿಗಬೇಕು ಅಂತ. ಏನಾಗದೆ ನಮ್ಮ ರೀಸನ್ನೇ ಅದು. ಯಾಕೆ ಹೇಳಿ, ನನಗೆ ಗೊತ್ತಿದ್ದ ಇನ್ಫಾರ್ಮೇಷನ್ ಆದಷ್ಟು ಬೇಗ ಶೇರ್ ಮಾಡ್ಕೊಂಡ್ರೆ ನೀವು ಹುಡುಕೋ ಕಷ್ಟ ಇರಲ್ಲ. ಸೊ ನಾ ಈಗ ಎಷ್ಟು ಒಂದು ತಿಂಗಳ ಹುಡುಕಿದೀವಿ ನಾವು, ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋಣ ಆಯ್ತಾ, ನಿಮ್ಗೆ ಒಂದು ದಿವಸ ಸಿಕ್ಬಿಡುತ್ತೆ ನಿಮಗೆ ಪಟ್ ಅಂತ. ಈ ಕೂಲ್ ರೂಫ್ ಅಂತ ಹುಡುಗಿ ನಮ್ಮ ವಿಡಿಯೋನೇ ವಿಡಿಯೋ ಬರುತ್ತೆ. ವಿಡಿಯೋದಲ್ಲಿ ಎಲ್ಲಾ ತರನೂ ಇದೆ, ನಿಮ್ಗೆ ಎಲ್ಲಾ ಕಂಡೀಷನ್ಗೆ ಬೇಕಾಗುವಂತ ವಿಡಿಯೋಸ್ ಇದೆ, ಪ್ಲಸ್ ಯಾವ ಪ್ರಾಡಕ್ಟ್ ಬೇಕು ಅಂತ ಇದೆ. ಸ್ವಲ್ಪ ಅದೇ ಜೊತೆ ನಾವು ಎಂತ ಮಾಡಿದ್ವಿ, ಬರೀ ಇನ್ಫಾರ್ಮೇಶನ್ ಕೊಟ್ಟರಾಗಲ್ಲ, ಪ್ರಾಡಕ್ಟ್ ಅವೈಲೇಬಲ್ ಬೇಕು ಅಂತ ಮಾಡ್ಲಿಕ್ಕೆ ನಮ್ದು insulatbuilding.com ಅಂತ ಒಂದು ವೆಬ್ಸೈಟ್ ಇದೆ. ಅದು ಸಣ್ಣ ಇದೆ ಸದ್ಯ, ಅದನ್ನ ಇನ್ನು ಬಿಲ್ಡ್ ಮಾಡಿ. ನಮಗೆ ಇನ್ನು ಸ್ವಲ್ಪ ಪ್ರಾಬ್ಲಮ್ ಇದೆ, ಅಂದ್ರೆ ಶಿಪ್ಪಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ. ಮೇನ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಶಿಪ್ಪಿಂಗ್ ಮಾಡ್ಬಿಡ್ಬೋದು, ಬಟ್ ತುಂಬಾ ಕಾಸ್ಟ್ಲಿ. ಅದನ್ನ ಟೈ ಅಪ್ ಮಾಡಿ ಅವ್ರ ಶಿಪ್ಪಿಂಗ್ ಕಾಸ್ಟ್ ಇಳಿಸಿದ್ರೆ ಕನ್ಸ್ಯೂಮರಿಗೆ ಕಮ್ಮಿ ಆಗುತ್ತೆ. ನಮಗೆ ಪ್ರಾಬ್ಲಮ್ ಏನ್ ಆಗ್ತಾ ಇರೋದು, ಒಂದು ಶಿಪ್ಪಿಂಗ್ ಅಂದ್ರೆ ಹೋಮ್ ಡೆಲಿವರಿ. ಶಿಪ್ಪಿಂಗ್ ಕಾಸ್ಟ್ ಕಮ್ಮಿ ಮಾಡ್ಕೋಬಹುದು, ಬಟ್ ಹೋಮ್ ಡೆಲಿವರಿ ಕೊಡೋಕ್ಕಾಗಲ್ಲ. ಸೊ ಅಂದ್ರೆ ಏನಾಗುತ್ತೆ, ಲಾಜಿಸ್ಟಿಕ್ ಆಗಿರೋದಕ್ಕೆ ಪ್ರಾಬ್ಲಮ್ ಅಲ್ಲಿ ಬರುತ್ತೆ. ನಾವು ಲಾಜಿಸ್ಟಿಕ್ ಮೂಲಕನೇ ಹೋಗ್ಬೇಕು, ಯಾಕಂದ್ರೆ ಐಟಮ್ ದೊಡ್ಡ ಇರುತ್ತೆ. ಹೌದಾ, ಅಲ್ಲಿ ನಾವು ಕೊರಿಯರ್ ಹಾಕೋದು, ಕೊರಿಯರ್ಗೆ ಮಟೀರಿಯಲ್ಗಿಂತ ಡಬಲ್ ಬೇಕು, ಶಿಪ್ಪಿಂಗಿಗೆ ಬೇಕು. ಸೊ ಅವಾಗ ವರ್ಕೌಟ್ ಆಗಲ್ಲ. ಬಟ್ ಅದೇ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು, ಕೊರಿಯರ್ ಅವ್ರು ಮಾಡ್ತಾರಾ ಇಲ್ವಾ ಮೇನ್ ಆಗಿ. ಅಂದ್ರೆ ಆ ಕಾಸ್ಟಿಗೆ ನಾವು ಏನು ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಟ್ರಾನ್ಸ್ಪೋರ್ಟರ್ ಕಾಸ್ಟ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ತಗೋಣ, ಒಂದು ರೂಲಿ 1,500 ಬೀಳುತ್ತೆ ಅನ್ಕೋಣ. ಸೊ ಲೋಕಲ್ ಎಲ್ಲೋ ಕರ್ನಾಟಕದಲ್ಲಿ 1,500 rupees ನಾವು ಹೋಮ್ ಡೆಲಿವರಿ ಕೊಡೋ ಟ್ರೈ ಮಾಡ್ತಾ ಇದ್ದೀವಿ. ಜನರಿಗೆ ಹೆಲ್ಪ್ ಆಗುತ್ತೆ. ಈಗ ನಾನು ಏನಾಗುತ್ತೆ ಗೊತ್ತಾ, ಎಕ್ಸಾಕ್ಟ್ಲಿ ಅವರಿಗೆ ನೋಡೋಕ್ಕಾಗಲ್ಲ, ಎವ್ರಿ ಟೈಮ್ ಹೋಗಿ ಗೋಡನ್ ಹುಡ್ಕೊಂಡು ಹೋಗಿ ಆ ಟೈಮಿಗೆ ಹೋಗಿ ರೀಚ್ ಆಗಲ್ಲ, ಆಫೀಸ್ 5 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ. ಸೊ ನಮ್ಗೆ ಅದೊಂದು ಪ್ರಾಬ್ಲಮ್ ಅನ್ನೋ ಸಾಲ್ಯೂಷನ್ ಸಿಕ್ಬಿಟ್ರೆ, ಸೊ ನಮ್ಮ ಇನ್ಸೂರೆನ್ಸ್ ಬಿಲ್ಡಿಂಗ್ ಅನ್ನು ನಾವು ಆರಾಮಾಗಿ ಸೂಪರ್ ಆಗಿ ಮಾಡ್ಬೋದು. ಎಲ್ಲ ಕಡೆ ಪ್ರಾಡಕ್ಟ್ ಸಿಗತ್ತೆ. ಮತ್ತೆ ಅವರಿಗೆ ಕಟ್ಟಿ ಈಗ ಮತ್ತೆ ತುಂಬಾ ಜನ ಈಗ ದೊಡ್ಡ ಶಿಪ್ಪಿಂಗ್ ಒಬ್ಬೊಬ್ರು ವೆಂಡರ್ಸಿಗೆಲ್ಲ ಕನೆಕ್ಟ್ ಮಾಡಿದ್ರೆ ಕಟ್ ಪೀಸ್ ಕೊಡಲ್ಲ, ರೆಸ್ಪಾನ್ಸ್ ಮಾಡಲ್ಲ, ಯಾವ ಪ್ರಾಡಕ್ಟ್ ಅಂತ ಹೇಳಲ್ಲ. ಹೌದು, ಅವರು ಈ ಪ್ರಾಡಕ್ಟ್ ಇದೆ ತಗೊಂಡಿ ಅಂತ ಹೇಳ್ತಾರೆ. ಬೇಕಾದ್ರೆ ತಗೊಳ್ಳಿ, ನಾವು ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನಮ್ಗೆ ಬೇಕಾದ್ರೆ ತಗೊಳ್ಳಿ, ಇಂತಿಸ್ ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಏನ್ ಇನ್ಸ್ಟಾಲ್ ಮಾಡಬೇಕು, ಹೇಗೆ ಇನ್ಸ್ಟಾಲ್ ಮಾಡಬೇಕು, ಮತ್ತೆ ಅವ್ರು ಮಾರ್ಜಿನ್ ನೋಡ್ತಾರೆ. ಆಮೇಲೆ ಮತ್ತೆ ಅಷ್ಟು ಕೇರ್ ತಗೊಳ್ಳಲ್ಲ ಯಾವ ತರ ಇನ್ಸ್ಟಾಲ್ ಮಾಡಬೇಕು ಅಂತ. ಎಲ್ಲರೂ ಅಂತಲ್ಲ, ಬಟ್ ಅಂದ್ರೆ ಏನಾಗುತ್ತೆ ದೊಡ್ಡ ಬಿಸ್ನೆಸ್ ಅಂದ್ರೆ ಏನಾಗಿದೆ ನಮ್ಮ ಇಂಡಿಯಾದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇನ್ಸುಲೇಷನ್ ಬಂದ್ಬಿಟ್ಟು ಓನ್ಲಿ ಇವರಿಗೆ ಫ್ಯಾಕ್ಟ್ರಿಗಳಿಗೆ ತುಂಬಾ ಜಾಸ್ತಿ ಇದೆ, ಮನೆಯವ್ರಿಗೆ ಗೊತ್ತೇ ಇಲ್ಲ. ನಮಗೆ ಹೋಗೋದೇ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಬೇಕಪ್ಪ, ಒಂದು 100 square foot 200 square foot ಬೇಕಾಗುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಇವ್ರು ಏನು, ಇವ್ರು 1 ರೋಲ್ ತಗೊಳ್ಳಿ ಅಂತ ಹೇಳ್ತಾರೆ, 1 ರೋಲ್ 500 square foot ಬರುತ್ತೆ, ಆಯ್ತಾ. ಇವ್ರಿಗೆ ವರ್ಕೌಟ್ ಆಗಲ್ಲ, ಗೊತ್ತಾಗಲ್ಲ ಇವರಿಗೆ. ನಾವು ಮಾತ್ರ ರಿಸ್ಕ್ ತಗೊಂಡಿದ್ವಿ ಕಂಪ್ಲೀಟ್ ಆಗಿ. ಕೆಲವರಿಗೆ ಈಗ ನಮ್ಮ ಕಸ್ಟಮರ್ ತಗೊಂಡಿದ್ದಾರೆ, ತುಂಬಾ ಜನ ತಗೊಂಡಿದ್ದಾರೆ. ಹೌದು, ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ, ಎಲ್ಲರಿಗೂ ಆಗಲ್ಲ ಮೇನ್ ಆಗಿ. ಸೊ ನಾವು ಅದನ್ನ ಆ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಕೊಡ್ತಿದ್ವಿ. ಅಂದ್ರೆ ನಮ್ಮ ಏನಂದ್ರೆ ರೆಸಿಡೆನ್ಷಿಯಲ್ ಏನಾಗಬೇಕಪ್ಪ, ಓಕೆ ಅಪ್ಪ ನನಗೆ ನಿಮ್ಗೆ 100 square foot ಬೇಕಾ ಸರ್, ಇನ್ಫಾರ್ಮೇಷನ್ ಬೇಕಾ ಕೊಡ್ತೀವಿ, ಈ ನಿಮ್ಮ ಹತ್ರ ಬಜೆಟ್ ಇದೆಯಾ, ಓಕೆ ಈ ಮೆಟೀರಿಯಲ್ ಯೂಸ್ ಮಾಡಿ ಅಂತ ಪ್ರಾಪರ್ ಆಗಿ ಹೇಳ್ಬೋದು. ಇನ್ಸ್ಟಾಲೇಷನ್ ಮೆಥಡ್ ಹೇಗೆ, ಎಕ್ಸಾಕ್ಟ್ಲಿ ಹತ್ರ ಇದ್ರೆ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಸಿದ್ದಾಪುರ, ಯಲ್ಲಾಪುರ, ಈ ಕಡೆ ಸರೌಂಡಿಂಗ್ಸ್, ಉತ್ತರ ಕನ್ನಡ, ಆಲ್ ಓವರ್ ಉತ್ತರ ಕನ್ನಡ. 1 hour ಜರ್ನಿ ಇದ್ರೆ ನಾವು ಬಂದು ಮಾಡ್ಕೊಳ್ಬಹುದು. ಯಾಕಂದ್ರೆ ಲೇಬರ್ಸ್ ನ ಇಟ್ಟು ಪ್ರಾಕ್ಟಿಕಲ್ ಸ್ವಲ್ಪ ಕಷ್ಟ, ಅಂದ್ರೆ 2 days 3 days ಆಗುತ್ತೆ. ನಾವಿಬ್ರು ಈಗ ಒಂದ್ಸಲ ಹೀಗೆ ಡಿಸ್ಕಸ್ ಮಾಡಿದ್ವಿ, ಬೆಂಗಳೂರಲ್ಲಿ ಇಡ್ಬೋದು ಅಂತ, ಬಟ್ ಕ್ವಾಲಿಟಿ ಕೊಡ್ಲಿಕ್ಕೆ ಆಗಲ್ಲ ನಮ್ಗೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆ ಕೆಲಸ ಕೊಡ್ಲಿಕ್ಕೆ. ಮೇಜರ್ ಅದೇ ಪ್ರಾಬ್ಲಮ್ ಆಗುತ್ತೆ. ಹೌದು, ಯಾರತ್ರ ಔಟ್ಸೋರ್ಸ್ ಕೊಟ್ಟು ನಾನು ಕೆಲಸ ಮಾಡ್ಕೊಟ್ಟು ಬಂದ್ರೆ ಕೆಲಸ ಇಲ್ಲ. ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ, ಅದನ್ನ ಹೇಳೋಣ, ನೀವು ಮಾತಾಡಿ. ಅದೇ ಏನಾಗುತ್ತೆ ಗೊತ್ತಾ, ಫಸ್ಟ್ ನಾವು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ವಿ, ನಿಮ್ಗೆ ನೆನಪಿಲ್ಲ, ಐ ಥಿಂಕ್ ಆಂಧ್ರ ಪ್ರದೇಶ ಸಮಥಿಂಗ್ ಎಲ್ಲ ಮಾಡಿದ್ವಿ, ನೆನಪಿದ್ಯಾ, ಔಟ್ಸೋರ್ಸ್ ಮಾಡಿದ್ವಿ. ಎಕ್ಸಾಕ್ಟ್ಲಿ, ಫುಲ್ ನಾ ಮಾಡಿದ್ನಲ್ವ ಅದು. ಅದೇನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ, ಮಟೀರಿಯಲ್ ಅನ್ನ ಕೊಡಿಸಿದ್ವಿ ನಾನು ಅವರಿಗೆ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಬಂದಿದ್ದಾರೆ ಹೊರಗಡೆಯಿಂದ ಬಂದಿದ್ದಾರೆ, ದಿಲ್ಲಿಯಿಂದ ಸಮಥಿಂಗ್ ಏನೋ ಕರ್ಸಿದೀವಿ, ದೊಡ್ಡದಿತ್ತು, ಅಪ್ರಾಕ್ಸಿಮೇಟ್ಲಿ 12,000 square foot ಏರಿಯಾ ಇತ್ತು ಕವರ್ ಮಾಡಿರೋದು, ಆಯ್ತಾ. ಏನ್ ಮಾಡಿದ್ದಾರೆ, ಬಂದು ಕಸ್ಟಮರ್ ಬೈಕ್ ತಗೊಂಡು ಎಲ್ಲೋ ಹೋಗಿದ್ದಾರೆ ಐಟಮ್ ತಗೊಳಕ್ಕೆ, ಕಸ್ಟಮರ್ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ, ಆಯ್ತಾ. ಆಮೇಲೆ ಫುಲ್ ಕುಡಿತಾರೆ, ಆಯ್ತಾ. ಅದೇನ್ ಅವ್ರನ್ನ ಲೇಬರ್ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರು ಹ್ಯೂಮನ್ ಬೀಯಿಂಗ್ಸ್. ಅದು ಫ್ಯಾಕ್ಟ್ರಿ
ಸ್ವಲ್ಪ ಕೆಲಸ ಆಯ್ತು, ಬಟ್ ಅದೇ ರೆಸಿಡೆನ್ಷಿಯಲ್ ಆಗಿದ್ರೆ ಆಗಲ್ಲ ನಡಿ. ಅವ್ರಿಗೆ ತುಂಬ ಆ್ಯಕ್ಚುಲಿ ತುಂಬ ಇನ್ನೂ ಕಸ್ಟಮರ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಹೀಸ್ ಒನ್ ಆಫ್ ದ ಬೆಸ್ಟ್ ಕಸ್ಟಮರ್, ನಿಜವಾಗ್ಲೂ ಹೇಳ್ತೀನಿ. ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿಲ್ಲ ಆಯ್ತು. ಆಮೇಲೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಆ ಚಾರ್ಜಸ್ ಏನಿತ್ತು ಕೊಟ್ವಿ, ಬಟ್ ಏನಾಯ್ತು ಒಂದು ನೆಗೆಟಿವ್ ರಿವ್ಯೂ ಕ್ರಿಯೇಟ್ ಆಯ್ತು. ಈಗ ನನಗೂ ಅವ್ರ ಜೊತೆ ಮಾತಾಡ್ತೀನಿ ಅಂತ ಈಗೂ ಸಹಿತ ಗಿಲ್ಟ್ ಫೀಲ್ ಕಾಡುತ್ತೆ. ಸೊ ಈ ಥರ ಆಯ್ತಲ್ಲ ಅಂತ. ಹೌದು, ಅದೇ ರೆಸಿಡೆನ್ಷಿಯಲ್ ಸ್ವಲ್ಪ ಚೆನ್ನಾಗೂ ಇರಬೇಕು, ಆ ಥರ ಎಲ್ಲ ಆಗ್ಬಿಟ್ರೆ ಅವ್ರಿಗೂ ಈಗ ಎಲ್ಲರಿಗೂ ಸ್ವಲ್ಪ ರೆಸಿಡೆನ್ಷಿಯಲ್ ಜನ ಮಾಡ್ಲಿಕ್ಕೆ ಆಗಲ್ಲ, ಫಾಲೋ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ಬಿಟ್ರೆ. ಅವ್ರು ಬಂದಿರೋದು 3 ಜನ, ಅವರಲ್ಲೇ ಮನ್ಕೋತಿದ್ರು, ಅವರೆಲ್ಲದು ಡ್ರಿಂಕ್ಸ್ ಎಲ್ಲದು ಮಾಡ್ತಿದ್ರು. ಕಾಮನ್ ಅಂದ್ರೆ ಹೊರಗಡೆ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸರಿ ಇಲ್ಲ ಸರ್ ಹಿಂಗೆ ಮಾಡಬೇಕು. ಅಂಡರ್ ಕನ್ಸ್ಟ್ರಕ್ಷನ್ ಫ್ಯಾಕ್ಟರಿ ಆಗಿತ್ತು. ಹೌದು, ನಡೆಯುತ್ತೆ, ತೊಂದರೆ ಇಲ್ಲ. ಯಾಕಂದ್ರೆ ಅವ್ರದ್ದು ಏನು ವರ್ಕ್ ಎಲ್ಲ ಇತ್ತು, ಎಂಟಿ ಇತ್ತು. ಅದೇ ಹೋಮ್ ಆದರೆ ಆಗಲ್ಲ, ಸರಿ ಆಗಲ್ಲ. ಯಾಕಂದ್ರೆ ಫ್ಯಾಮಿಲಿ ಇರುತ್ತೆ ನಮಗೆ, ಅದಕ್ಕೆ ನಾವು ಮೇನ್ ಆಗಿ ಅವಾಯ್ಡ್ ಮಾಡೋದು. ಸೊ ಅದಕ್ಕೆ ಸದ್ಯ ನಮ್ಮ ಟೀಮ್ ಚೆನ್ನಾಗಿದೆ. ನಮ್ಮ ಟೀಮಲ್ಲಿ ನಮ್ಮ ಕಂಟ್ರೋಲಲ್ಲಿ ನಮ್ಗೆ ಬೇಕಾದಾಗ ಇನ್ಸ್ಟಾಲ್ ಮಾಡಿಕೊಟ್ರಷ್ಟೇ ನಾವು ಹೋಗ್ತಾ ಇದ್ದೀವಿ. ಸೊ ಅದೇ ಥರ ಬಿಲ್ಡ್ ಬೇರೆ ಕಡೆನೂ ಮಾಡಬೇಕಂತ ಒಂದು ಪ್ಲ್ಯಾನ್ ಇದೆ, ನೋಡೋಣ. ಸೊ ಸದ್ಯ ನಾವು ಇನ್ಸುಲೇಟ್ ಬಿಲ್ಡಿಂಗ್ .com ಅಲ್ಲಿ ಕಳಿಸ್ತಾ ಇದ್ದೀವಿ. ಸೊ ಇನ್ಸುಲೇಟ್ ಬಿಲ್ಡಿಂಗ್ ಇದನ್ನು ನಮ್ಮ ಫ್ರೆಂಡೇ ಮಾಡಿಕೊಟ್ರು, ಇದೇ ಲೋಗೋನ. ಸೊ ಇದು ಏನಂದ್ರೆ ಬಿಲ್ಡಿಂಗ್ ಒಳಗೆ ಇದು ಆಕ್ಚುಲಿ ಗ್ರೀನ್ ಬರುತ್ತೆ, ಇದ್ರಲ್ಲಿ ಕಷ್ಟ ಮಾಡೋದು. ಸೊ ಗ್ರೀನ್ ಒಳಗೆ ಎಲ್ಲ ಇದ್ರೆ ಒಳ್ಳೆ ಸಖತ್ತಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಮತ್ತೆ ಅಂದ್ರೆ ನಮ್ ಗ್ರೀನ್ ಅಂದ್ರೆ ವಿ ಆರ್ ಕನೆಕ್ಟಿಂಗ್ ವಿತ್ ನೇಚರ್, ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತ ನಾವು ಅದನ್ನ ಮಾಡಿದ್ದು. ಇದು ಇನ್ಸುಲೇಷನ್ ಲೇಯರ್, ಇದು ಹೋಮ್. ಸೊ ಇನ್ಸುಲೇಟ್.com ಈ ತರ ಇಲ್ಲಿವರೆಗೆ ಬಂದು ನಿಂತಿದೆ ನಮ್ದು. ಫಸ್ಟ್ ಪಾಡ್ಕಾಸ್ಟ್ ಇವರಿಗೆ ಬಂತು. ಪಾಡ್ಕಾಸ್ಟು ಯಾಕೆ ಮಾಡೋಣ ಅಂತ ಅದು ಒಂದು ಬಂತು, ಸುಮ್ಮನೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ. ಈಗ ಪಾಡ್ಕಾಸ್ಟ್ ಟ್ರೆಂಡ್ ಆ್ಯಕ್ಚುಲಿ. ಬಟ್ ಪಾಡ್ಕಾಸ್ಟಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ನಾವು ಇಷ್ಟು ಫ್ರೀ ಆಗಿ ಇಷ್ಟು ಡೀಪ್ ಆಗಿ ಹೋಗ್ಬೋದು. ಅಂದರೆ ಏನಾಯ್ತು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋದಂಗೆ, ಈಗ ನನಗೇನೋ ಗೊತ್ತಿಲ್ಲ, ನೀವು ಹೇಳ್ತಾ ಹೋಗ್ತೀರಾ, ಡೀಪಾಗಿ ಹೇಳ್ತಾ ಹೋಗ್ತೀರಾ, ಅವು ನಿಮ್ಗೆ ಏನಾಯ್ತು ನೀವು ಕಲ್ತ್ಕೋಬೋದು. ಒಂದೇ ಕಲ್ಲಿ ಎರಡಕ್ಕೆ ಹೊಡೆದಂಗೆ ಆಯ್ತಾ, ಅರ್ಥ ಜಾಸ್ತಿ ಡೀಪ್ ಹೋಗ್ಬೋದು. ಬಟ್ ನಾ ಈಗ ಮಾಡಿದ್ದೀನಿ, ಫಾರ್ ಎಕ್ಸಾಂಪಲ್ ಒಂದು ಥರ್ಮೋಕೋಲ್ ಬಗ್ಗೆ ಮಾಡಿದ್ದೀನಿ, ಈಗ ತುಂಬ ವ್ಯೂಸ್ ಬರ್ತಾ ಇದೆ. ಇಲ್ಲಿ ಏನಾಗಿದೆ ಗೊತ್ತಾ, ವಿತಿನ್ 2 ಮಿನಿಟ್ಸಲ್ಲಿ ಸಬ್ಜೆಕ್ಟ್ ಮುಗಿದೋಗಿದೆ ಕಂಪ್ಲೀಟ್ ಆಗಿ. ತುಂಬ ಫಾರ್ಮಲ್ ಆಗಿರುತ್ತೆ. ಬಟ್ ಏನಾಗುತ್ತೆ, ಡೀಪ್ ಹೋಗೋಕ್ಕಾಗಲ್ಲ, ಅದಾದ ಆ ಫಾರ್ಮಲ್ ಮೇಂಟೈನ್ ಮಾಡಬೇಕಾಗತ್ತೆ. ಒಂದಿಷ್ಟು ಡಿಸ್ಅಡ್ವಾಂಟೇಜಸ್ ಇದೆ, ಬಟ್ ಇದರಲ್ಲಿ ಅದನ್ನು ನಾವು ತೆಗಿಬಹುದು. ಬಟ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಡೀಪು ಇರುತ್ತೆ, ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಫಿಲ್ಟರ್ ಮಾಡ್ಕೋಬೇಕು. ಸ್ವಲ್ಪ ಒಂದು 30 ಮಿನಿಟ್ಸ್ 45 ಮಿನಿಟ್ಸ್ ಮಾಡೋಣ ಅಂತ ನಮ್ದು ಒಂದು ಪ್ಲಾನಿಂಗ್ ಇದೆ. ಹೌದು, ಸ್ವಲ್ಪ ಡೀಪ್ ಆಗಿ ಹೋಗೋಣ ಅಂತ. ಮುಂದೆ ಪ್ರತಿ ಎಪಿಸೋಡು ಒಂದೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಹೋದ್ರೆ ಚೆನ್ನಾಗಿರುತ್ತೆ. ಇದನ್ನ ನೀವು ಆಕ್ಚುಲಿ ನೀವು ಹ್ಯಾಕ್ ಕೇಳಬೇಕು ಅಂದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಅಥವಾ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಹೆಡ್ಫೋನ್ ಹಾಕೊಂಡು ರೇಡಿಯೋ ತರ ಮೊದಲ ರೇಡಿಯೋ ಕೇಳ್ತಿದ್ರು, ಎಕ್ಸಾಕ್ಟ್ಲಿ ಅದೇ ತರ ಕೇಳಿದ್ರೆ ವೆರಿ ಗುಡ್. ಹೌದು, ಯಾಕಂದ್ರೆ ನಿಮಗೆ ನಾನು ಎಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಗೊತ್ತಾಗಲ್ಲ, ಯಾಕಂದ್ರೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಎಲ್ಲೋ ಒಂದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿರೋದಾಗಿರುತ್ತೆ, ನಾವು ಮಾತಾಡಿರ್ತೀವಿ, ಅದು ನಮಗೆ ಗೊತ್ತಾಗಲ್ಲ ಇದು ನಿಮಗೆ ಇಂಪಾರ್ಟೆಂಟ್ ಅಂತ. ಸೊ ಬಟ್ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಬಟ್ ಅದೇ ಶಾರ್ಟ್ ವಿಡಿಯೋದಲ್ಲಿ ಮೇನ್ ಆಗಿ ಅದೇ ಪ್ರಾಬ್ಲಮ್ ಆಗಿರೋದು. ಅಂದ್ರೆ ಐ ಮೀನ್ ಫಾರ್ಮಲ್ ವಿಡಿಯೋದಲ್ಲಿ ಹೇಳಕ್ಕೆ ನಂಗೆ ಗೊತ್ತಲ್ಲ, ಆ ದಿವಸ ಥರ್ಮೋಕೋಲ್ ನಾನು ಈ ಮನೆ ನೋಡ್ತಾ ಇದ್ದೆ, ನಂಗೆ ಅನಿಸ್ತು ಅರೆ ಇಷ್ಟು ಬೇಗ ಮುಗಿದೋಯ್ತಾ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಚೆನ್ನಾಗಿದೆ, ಥರ್ಮೋಕೋಲ್ ಬಗ್ಗೆ ಅಷ್ಟೇ ಹೇಳೋದು ಮುಗಿದ್ರೆ. ಅದೇ ತರ ಇದೆ ಆಕ್ಚುಲಿ. ವೈಟ್ ಪೇಂಟ್ ಹಾಫ್ ವಿಡಿಯೋ ಮಾಡಿ ಆಮೇಲೆ ಡಿಸ್ಕಂಟಿನ್ಯೂ ಮಾಡಿದೆ, ಅಷ್ಟು ಡೇಟಾ ರೆಡಿ ಇತ್ತು, ಹಾಫ್ ವಿಡಿಯೋ ರೆಕಾರ್ಡಿಂಗ್ ಆಗಿತ್ತು. ನನಗೆ ಅದೇ ಪ್ರಾಬ್ಲಮ್ ಆಯಿತು, ನಂಗೆ ಇನ್ನೇನು ಮಿಸ್ಸಿಂಗ್ ಇದೆ. ನಾನು ಹೆಂಗೆ ಮಾಡಿದೆ ಅಂದರೆ ವೈಟ್ ಪೇಂಟ್ ಕಾಸ್ಟ್ ಎಷ್ಟಾಗುತ್ತೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಳಿದೆ. ಬಟ್ ಓಕೆ, ಏನೋ ಡೆಪ್ತ್ ಇರಲ್ಲ. ಈಗ ಜಸ್ಟ್ ಅವಾಗ ನಾವು ಒಂದು ಕ್ಲೂ ಕೊಟ್ವಲ್ಲ, ಅವಾಗ ಮಾತಾಡ್ತಾ ಇರ್ಬೇಕು, ಅಷ್ಟೇ ಹಂಗಾಯ್ತು. ಏನು ಮಾಡಬೇಕು ನಾವು ನೆಕ್ಸ್ಟ್ ಎಪಿಸೋಡ್ ಆಕ್ಚುಲಿ ಈ ಥರ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ನೀವು ಕಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡ್ಬೋದು. ಮುಂದೆ ಇನ್ನೇನು ಪ್ಲಾನ್ ಇದೆ ಅಂದರೆ ಇದೇ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಗೆಸ್ಟ್ ಕರ್ಸ್ಕೊಂಡು ಅವ್ರ ಬಗ್ಗೆ ಅವ್ರದ್ದು ಡೆವಲಪ್ಮೆಂಟು ಪ್ಲಸ್ ಅವ್ರ ಐಡಿಯಾ ಅದನ್ನು ಡಿಸ್ಕಸ್ ಮಾಡಬೇಕು ಅಂತ ಇದೆ. ಅಂದರೆ ಅವರಿಂದ ನಿಮಗೆ ಪ್ರಾಪರ್ ಇಂಜಿನಿಯರ್ಸು ಅಥವಾ ಬಿಲ್ಡರ್ಸು ಅವರಿಂದ ನಿಮಗೆ ಏನಾಗುತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ನೀವು ಕೇಳ್ಬೋದು. ಅವ್ರಿಗೆ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಕಸ್ಟಮರ್ ಹ್ಯಾಂಡ್ಲಿಂಗಲ್ಲಾಗಲಿ ಬಿಲ್ಡಿಂಗ್ ಮಾಡುವಾಗಲಿ ಪ್ರಾಬ್ಲಮೆಟಿಕ್ಸು ಎಲ್ಲದು. ಮತ್ತು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಡೀಪಾಗಿ ಹೋಗ್ಬೋದು, ಎಕ್ಸಾಕ್ಟ್ಲಿ ಡ್ರಾಬ್ಯಾಕ್ಸು ಪ್ಲಸ್ ಎಲ್ಲಿ ಎಕ್ಸಾಕ್ಟ್ಲಿ ಅಲ್ಲಿ ಯೂಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ನಮ್ಮ ಬೈಸನ್ ಬೋರ್ಡ್ ಆದರ್ಶ್ ಅವ್ರು ಕರ್ಸ್ಬೋದು. ಬೈಸನ್ ಬೋರ್ಡ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಒಳ್ಳೆ ಡೀಲರ್. ಐ ಥಿಂಕ್ ಎಷ್ಟು ವರ್ಷ ಆಯ್ತು ಅವರು ತಂದೆಯವ್ರ ಕಾಲದಿಂದ ಮಾಡ್ತಿದ್ದಾರೆ, ಅವರು ತಂದೆಯವ್ರ ಕಾಲದಿಂದ ಮಾಡ್ತಾರೆ. ಎಕ್ಸಾಕ್ಟ್ಲಿ ಓನ್ಲಿ ಬೈಸನ್ ಬೋರ್ಡ್ ಮಾಡ್ತಾ ಇದ್ದಾರೆ, ಅದೇ ಅವ್ರಿಗೆ ಅಡ್ವಾಂಟೇಜ್. ಅದ ಮೇನ್. ಸೊ ಬೈಸನ್ ಬೋರ್ಡ್ ಬಗ್ಗೆ ಹಿಂದೆ ಮುಂದೆ ಎಲ್ಲ ಗೊತ್ತಿದೆ, ಎಕ್ಸ್ಪರ್ಟ್ ಇನ್ ಬೈಸನ್ ಬೋರ್ಡ್. ಸೊ ಅವ್ರ ಬಗ್ಗೆ ಕರ್ಸ್ಬೋದು, ಅವ್ರನ್ನ ಡಿಸ್ಕಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ನಮ್ಮ ಇಬ್ರು ಕ್ಲೋಸ್ ಫ್ರೆಂಡ್ ಸುಮಂತ್ ಅಂತ, ಅವ್ರದ್ದು ಲಿಂಟೆಲ್ ಬಿಲ್ಡಿಂಗ್ಸ್ ಅಂತ, ನಾವು ಎಲ್ಲೋದ್ರೂ ಅದನ್ನೇ ಯೂಸ್ ಮಾಡ್ತೀವಿ. UPVC ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ. ನನ್ನ ಸ್ಟುಡಿಯೋಗೆ ಸಹಿತ ನಾನು ಅದನ್ನೇ ಯೂಸ್ ಮಾಡಿದ್ದೀನಿ ಮೇನ್ ಆಗಿ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಈಗ ಆಯ್ತಲ್ವಾ, ಐ ಥಿಂಕ್ ಅದಕ್ಕೆ 5 years ಆಗಿರ್ಬೋದು. ಹೌದು, 5+ ಆಯ್ತು. ಹೌದು, 5+ ಆಯ್ತು ಡೆಫಿನೆಟ್ಲಿ. ಇನ್ನು ಏನೂ ಆಗಿಲ್ಲ, ಬೀಡಿಂಗ್ ಹೋಗಿಲ್ಲ. ಬೀಡಿಂಗ್ ಅಲ್ಲಿ ಅದ್ರ ಆಮೇಲೆ ಇದು ಬರುತ್ತಲ್ವಾ ಸೈಡಿಗೆ ಹಾಕ್ತಿವಲ್ವಾ, ಸಿಲಿಕಾನ್ಸ್ ಅಲ್ಲಿ ಎಷ್ಟು ತರ ಇದೆ ನಾವು ಅದನ್ನ ಡಿಸ್ಕಸ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಸೊ
ಇಷ್ಟೆಲ್ಲ ಪ್ಲಾನ್ ಇಟ್ಕೊಂಡು ಮಾಡಿದೀವಿ, ಹಾಂ, ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಅಂತ. ನಿಮ್ಮ ಸಪೋರ್ಟ್ ತುಂಬ ಬೇಕಾಗತ್ತೆ ನಮಗೆ. ಹೌದು, ಇದೇ ಡಿಸ್ಕಸ್ ಮಾಡಿದ್ರೆ ತುಂಬಾ ಹೀಗೆ ಟೈಮ್ ಆಯ್ತು ನೋಡಿ, ಒಂದು ಹಾಫ್ ಆನ್ ಅವರ್ ಆಯ್ತು. ಹಾಫ್ ಆನ್ ಅವರ್ ಆಯಿತು, ಎಕ್ಸಾಕ್ಟ್ 30 ಮಿನಿಟ್ಸ್ ಆಗಿದೆ. 30 minutes ಓಕೆ, ಇನಫ್. ಸೊ ನಾವು 30 minutes ಅಷ್ಟೇ ಮಾಡೋಣ ಅಂತ. 30 to 45 minutes ಅಂದರೆ ಡಿಪೆಂಡ್ ಅಪಾನ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ 45 minutes. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಅಸ್. ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ insulatbuilding.com ವಿಸಿಟ್ ಮಾಡಿ. ಅಲ್ಲಿ ನಾವು ಇದೇ ಥರ ಚೆನ್ನಾಗಿ ಆಯಿತು ಅಂತ ಹೇಳಿದ್ರೆ, ವಿಸಿಟರ್ಸ್ ಚೆನ್ನಾಗಿ ಬಂತು ಹೇಳಿದ್ರೆ, ಅಲ್ಲಿ ನಾವು ಆರ್ಟಿಕಲ್ ಸಹಿತ ಬರಿತಾ ಇರ್ತೀವಿ. ಆರ್ಟಿಕಲ್ ಒಂದೆರಡು ಬರದೆ ಆಮೇಲೆ ಬರೆಯೋಕ್ಕಾಗಿಲ್ಲ, ಸೊ ಡೀಟೇಲ್ ಆಗಿ. ಸೊ ನಿಮಗೆ ಓದೋಕೆ ಟೈಮ್ ಇದೆ, ನೀವು ಓದ್ತೀರಾ, ನಿಮಗೆ ಓದೋದು ತುಂಬ ಇಂಟ್ರೆಸ್ಟ್ ಇದೆ, ಆರ್ಟಿಕಲ್ಲು ಬರಿತಾ ಇರ್ತೀವಿ. ಸೊ ಇನ್ ಕೇಸ್ ಏನು ಕೇಸ್ ಸ್ಟಡಿ ಇದ್ದರೆ ಅಲ್ಲೂ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಇನ್ನು, ಆಯಿತಾ. ಸೊ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್, ನಮ್ಮ ಓವರಾಲ್ ಡೆವಲಪ್ಮೆಂಟನ್ನು ನಾವು ಇಲ್ಲಿ ನಮ್ಮ ವೆಬ್ಸೈಟಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಸೊ ನಾವು ಇದೇ ಎಪಿಸೋಡ್ ಹೀಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಇನ್ನು ಪ್ರತಿ ವಾರ ಒಂದೊಂದು ಎಪಿಸೋಡ್ ಬರೋ ಪ್ಲಾನಿಂಗ್ ಇದೆ, ಆಯ್ತಾ. ಸದ್ಯ ಇದನ್ನ ನಾವು ಎಲ್ಲ ನೋಡ್ಬೋದು ಅಂತ. ಈಗ ನಾವು ಯೂಟ್ಯೂಬಲ್ಲಿ ಅಂತ ಆಯಿತು, ಫೇಸ್ಬುಕ್ಕಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಲಾಂಗ್ ವಿಡಿಯೋ ಸಪೋರ್ಟ್ ಇದೆ ನೋಡ್ಬೋದು. ಈಗ ಪಾಡ್ಕಾಸ್ಟ್ ಏನು ಅಂತ ಚೆಕ್ ಮಾಡ್ತೀನಿ, ಡೈರೆಕ್ಟ್ ಪಾಡ್ಕಾಸ್ಟ್ ಪ್ರೀಮಿಯಂ ಇದ್ರೆ, ನಮ್ದು ಯೂಟ್ಯೂಬ್ ಪ್ರೀಮಿಯಂ ಇದೆ. ಯೂಟ್ಯೂಬ್ ಪ್ರೀಮಿಯಂ ಇದ್ರೆ ನಾವು ಇದನ್ನ ಕ್ಲೋಸ್ ಮಾಡಿ ಕೇಳ್ಬೋದು ವಿಡಿಯೋನ. ಇದನ್ನೇ ಸೇಮ್ ಯೂಟ್ಯೂಬ್ ಮ್ಯೂಸಿಕ್ ಅಲ್ಲೂ ಬರುತ್ತೆ ಕಾಣುತ್ತೆ, ನೋಡ್ಬೇಕು. ಐಡಿಯಾ ಎಲ್ಲ ಮಾಡೋಣ. ಸ್ಪಾಟಿಫೈ ಬರ್ಬೋದು, ಹಾಕಿದ್ರೆ ಪಾಡ್ಕಾಸ್ಟ್ ಅಂತ ಮಾಡೋಣ. ಮಾಡಿ ಪಾಡ್ಕಾಸ್ಟ್ ಅಂತ ಮಾಡಿ ಅಪ್ಲೋಡ್ ಮಾಡ್ತೀವಿ, ಅಂದ್ರೆ ನೋಡ್ತೀವಿ. ನಾವು ಇನ್ನೂ ಪ್ಲಾಟ್ಫಾರ್ಮನ್ನು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಯಾಕಂದ್ರೆ ರೀಚ್ ಆಗೋಕ್ಕೆ ಮೇನಾಗಿ. ಸೊ ಹಂಗಾಗುತ್ತೆ. ಸದ್ಯ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಾವು ಅವೈಲೇಬಲ್ ಇದ್ದೀವಿ. ಸೊ ಬಿಲ್ಡ್ ವಿತ್ HND ನಮ್ಮ ಯೂಟ್ಯೂಬ್ ಚಾನಲ್ಲು, ಸೇಮ್ HND ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ಫೇಸ್ಬುಕ್ಕಲ್ಲಿದೆ, ಆಯಿತಾ. ಅದನ್ನು ಬಿಲ್ಡ್ ವಿತ್ HND ಅಂತ ನಾವು ಒಂದು ರೀನೇಮ್ ಮಾಡೋಣ. ಇನ್ಸ್ಟಾಗ್ರಾಮಲ್ಲಿ ಸೇಮ್ ಇದೆ, ಬಿಲ್ಡ್ ವಿತ್ HND ಅಂತ ಇದೆ, ಆಯಿತು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಲೈಕ್ ಮಾಡೋದು ಅನ್ಸುತ್ತೆ, ಫೇಸ್ಬುಕ್ಕಲ್ಲಿ ಲೈಕ್ ಮಾಡೋದು, ಆಯಿತಾ. ಸೊ ಮಾಡಿ ಹೀಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ. ಸೊ ಇವತ್ತಿನ ಪಾಡ್ಕಾಸ್ಟನ್ನು ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆ್ಯಂಡ್ ವಾಚಿಂಗ್ ಬೋತ್. ಸೊ ಇದೇ ಥರ ನಾವು ಬಿಲ್ಡ್ ಮಾಡ್ತಾ ಇರೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ನಮಸ್ಕಾರ.